ಪರಮ ಗುರುಗಳನ್ನು ಸ್ಮರಿಸಿ ಸರ್ವರ ಅಂತರಂಗದಲ್ಲಿ ದೇದೀಪ್ಯಮಾನವಾಗಿ ಬೆಳಗುತ್ತಿರುವಂತಹ ಪರಮಾತ್ಮ ಚೈತನ್ಯಕ್ಕೆ ನಮಸ್ಕರಿಸಿ. ಗೋಷ್ಠಿಯ ನಿರ್ದೇಶಕರೇ ಹಾಗೂ ನನ್ನ ಸಹೋದರ ಸಹೋದರಿಯರೇ, ಈಗಾಗಲೇ ಕೊನೆಯ ದಿನಕ್ಕೆ ನಾವೆಲ್ಲ ಬಂದಿದ್ದೇವೆ. ನಮ್ಮ ಗೋಷ್ಠಿಯ ಒಂದು ಶೀರ್ಷಿಕೆ ಆತ್ಮ ಸಾಕ್ಷಾತ್ಕಾರಕ್ಕೆ ಮಾರ್ಗಗಳು ಅಂತ ಹೇಳಿ. ಯಾವ್ಯಾವ ಮಾರ್ಗಗಳನ್ನ ನಾವು ನೋಡ್ತಾ ಬಂದ್ವಿ ಇವಾಗ? ಮೊದಲನೇದಾಗಿ ಯಾವ್ಯಾವ ಮಾರ್ಗಗಳನ್ನ ನೋಡ್ತಾ ಬಂದ್ವಿ? ಅಂದ್ರೆ ಅದನ್ನು ಥಿಯಾಸಫಿ ಅಂತ ಕರೆದ್ಬಿಡಿ. ಥಿಯಾಸಫಿನ ನಮಗೆ ಗುರುಗಳು ಯೋಗಪಥ ಗ್ರಂಥದಲ್ಲಿ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಯೋಗ ಮಾರ್ಗವನ್ನ ನೋಡ್ತಾ ಬಂದ್ವಿ. ಆನಂತರ ವೀರಶೈವ ಸಿದ್ಧಾಂತದಲ್ಲಿ ಆತ್ಮ ಸಾಕ್ಷಾತ್ಕಾರದ ಒಂದು ಮಾರ್ಗ, ಅದನ್ನ ನಾವು ಪರಿಚಯ ಮಾಡ್ಕೊಂಡ್ವಿ. ಆನಂತರ ಬೌದ್ಧ ಮತ್ತು ಜೈನ ಮತದಲ್ಲಿ ಯೋಗ ಮಾರ್ಗದ ಒಂದು ವಿಚಾರಗಳನ್ನ ತಿಳ್ಕೊಂಡ್ವಿ. ವೇದಾಂತದ ದೃಷ್ಟಿಯಲ್ಲಿ ನಾವು ಯೋಗ ಮಾರ್ಗದ ವಿಷಯವನ್ನ ಪ್ರಸ್ತಾಪ ಮಾಡಿದ್ವಿ. ಕಟ್ಟ ಕಡೆಯಲ್ಲಿ ಯಾವ್ದಕ್ ಬಂದಿದ್ವಿ? ಇಲ್ಲ, ಹಿಂದೆ ಈಗ ಕೇಳಿದ್ದು ಹಿಂದೆ ಡಿ.ವಿ.ಜಿ. ಅವರ ಮಂಕುತಿಮ್ಮನ ಕಗ್ಗದಲ್ಲಿ ಆತ್ಮ ಸಾಕ್ಷಾತ್ಕಾರದ ರಹಸ್ಯ ಅಂತೇಳಿ ಇಲ್ಲಿವರೆಗೂ ನಾವು ನೋಡಿದ್ವಿ. ಡಿ.ವಿ. ಗುಂಡಪ್ಪನವ್ರ ಬಗ್ಗೆ ಒಂದ್ ಮಾತು ನನಗೆ ಈಗ ಹೇಳಿಸ್ಬೇಕು ಅಂತ ಅನ್ನಿಸ್ಬಿಡ್ತು. ಡಿ.ವಿ. ಗುಂಡಪ್ಪನವ್ರನ್ನ ಕೈಲಾಸಂ ಅವ್ರು ಯಾವಾಗ್ಲೂ ಗಾಡ್ ಗಿಫ್ಟೆಡ್ ಗುಂಡಪ್ಪ ಅನ್ನೋರು. ಏನ್ ವಿಚಿತ್ರ, ಅವ್ರದ್ದು ಇನ್ನೊಬ್ರು ಸ್ನೇಹಿತರು ಏನ್ ಯಾವಾಗ್ಲೂ ಗಾಡ್ ಗಿಫ್ಟೆಡ್ ಗುಂಡಪ್ಪ ಅಂತ ಇರಲ್ಲ, ನೀವು ಅದೇನ್ ಕತೆ ಅಂತ ಪ್ರಶ್ನೆ ಮಾಡಿದ್ರು. ಡಿಯೋ ವ್ಯಾಲೆಂಟೆ ಅಂತ ಒಂದು ಶಬ್ದ ಬರುತ್ತೆ. ಐ ಥಿಂಕ್ ಲ್ಯಾಟಿನ್ ಭಾಷೆ ಅಂತ ಕಾಣ್ಬೋದು. ಡಿಯೋ ವ್ಯಾಲೆಂಟೆ ಅಂತ. ಡಿಯೋ ವ್ಯಾಲೆಂಟೆ ಅಂದ್ರೆ ಗಾಡ್ ಗಿಫ್ಟೆಡ್ ಅಂತ, ಸಾರಿ ಗಾಡ್ ವಿಲ್ಲಿಂಗ್ ಅಂತ. ಗಾಡ್ ವಿಲ್ಲಿಂಗ್, ಡಿಯೋ ವ್ಯಾಲೆಂಟೆ ಅನ್ನೋದ್ರ ಅರ್ಥ ಗಾಡ್ ವಿಲ್ಲಿಂಗ್ ಅಂತ. ಅದಕ್ಕೆ ಅವ್ರನ್ನ ಯಾವಾಗ್ಲೂ ನೋಡಿ, ಅಲ್ಲಿ ಡಿ.ವಿ. ಅಂದ್ರೆ ಡಿಯೋ ವ್ಯಾಲೆಂಟೆ ಅಂದ್ರೆ ಗಾಡ್ ವಿಲ್ಲಿಂಗ್ ಗುಂಡಪ್ಪ ಅಂತ ಕರೀತಿದ್ರು. ನಿಜವಾಗ್ಲೂ ದೇವರು ಬಯಸಿದಾಗ ಹುಟ್ಟೋ ಅಂತವ್ರು ಅಂತ. ಅಂದ್ರೆ ಗಾಡ್ ವಿಲ್ಲಿಂಗ್ ಗುಂಡಪ್ಪ ಅಂದ್ರೆ ದೇವರು ಇಷ್ಟಪಟ್ಟಾಗ ಹುಟ್ಟಿರೋರು ಅಂತ ಅರ್ಥ. ದೇವರು ಇಷ್ಟಪಟ್ಟಿದ್ರಿಂದ ಗುಂಡಪ್ಪನವ್ರಂಥವ್ರು ಹುಟ್ಟಿದ್ದಾರೆ ಅಂತ ಅದರ ಅರ್ಥ. ಇದಕ್ಕೆ ಯಾವಾಗ್ಲೂ ಗಾಡ್ ವಿಲ್ಲಿಂಗ್ ಗುಂಡಪ್ಪ ಅಂತ ಕರೆಯೋರಂಥವ್ರು ಕೈಲಾಸ. ನಿಜವಾಗ್ಲೂ ಅಂತಹ ಒಬ್ಬ ಮಹನೀಯರೇ. ಅವ್ರ ವಿಷಯಗಳನ್ನ ಸರಿ ಹೇಳಿದಾಗೆ ನಿಜವಾಗ್ಲೂ ಕೇಳ್ತಾ ಇದ್ರೆ ಇನ್ನೊಂದ್ಸಲ ಕಣ್ಣಲ್ಲಿ ನೀರು ಬರುತ್ತೆ. ಅವ್ರ ವಿಷಯ ನೋಡ್ತಾ ಇದ್ವಿ, ಇದೇನಪ್ಪ ಇಂಥ ಪರಿಸ್ಥಿತಿ, ವೈಯಕ್ತಿಕ ಜೀವನ ಇಂಥ ಪರಿಸ್ಥಿತಿ, ಆದ್ರೆ ಹೊರಗಿನಿಂದ ಸವಲತ್ತು ಬಂದ್ರು ಅದನ್ನ ಸ್ವೀಕಾರ ಮಾಡದೇ ಇರುವಂತ ಮನಸ್ಥಿತಿ ಅಂದ್ರೆ ಎಷ್ಟು ವಿರಾಗ ಅವ್ರದ್ದು ಅಂದ್ರೆ ನಿಜವಾಗ್ಲೂ ನಾವು ಓದಿದ್ರೆ ಒಂದೊಂದ್ಸರಿ ಕಣ್ಣಲ್ಲಿ ನೀರೇ ಬಂದ್ಬಿಡುತ್ತೆ, ತಡ್ಕೊಳಕ್ ಆಗಲ್ಲ. ಇಂಥ ಒಂದು ನೇರು ಸದೃಶ್ಯ ವ್ಯಕ್ತಿತ್ವ ಅಂತೀವಲ್ಲ, ಅಂಥ ವ್ಯಕ್ತಿತ್ವ ಡಿ.ವಿ.ಜಿ. ಆಧುನಿಕ ಭಗವದ್ಗೀತೆ ಅಂತ ಕರೀತಾರೆ ಅದನ್ನ. ಮಂಕುತಿಮ್ಮನ ಕಗ್ಗವನ್ನ ಆಧುನಿಕ ಭಗವದ್ಗೀತೆ ಅಂತ ಕರೀತಾರೆ. ಈಗ ನಾವು ಪತಂಜಲಿ ಬಂದು ಬರೋಣ. ಸೋದರ ಸೋದರಿಯರೇ, ಈ ಪತಂಜಲಿಗಳ ಒಂದು ಅಷ್ಟಾಂಗ ಮಾರ್ಗದ ಒಂದು ಸ್ಥೂಲ ಪರಿಚಯ ನಮಗೀಗಾಗಲೇ ತಿಳಿದಿರ್ತಕ್ಕಂಥ ರೀತಿಯಲ್ಲಿ ಪತಂಜಲಿ ಯೋಗಗಳನ್ನ ನಾವೇನಂತ ಕರಿತೀವಿ?
ಪತಂಜಲಿ ಯೋಗಿಗಳಿಗೆ ನಾವೇನ್ ಕರಿತೀವಿ? ಯೋಗಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಯೋಗಶಾಸ್ತ್ರದ ಪಿತಾಮಹ ಯಾರು ಅಂದ್ರೆ ಪತಂಜಲಿ ಯೋಗಿಗಳು ಅಂತ. ಅವ್ರನ್ನ ಪಿತಾಮಹ, ಯೋಗಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ. ಅವರು ಕೊಟ್ಟಿರ್ತಕ್ಕಂತಹ ಯೋಗ ಸಿದ್ಧಾಂತ ಏನಿದೆಯಲ್ಲ, ಅದನ್ನ ಅವರು 4 ಪ್ರಕರಣಗಳಲ್ಲಿ ಕೊಡ್ತಾರೆ. ಅದನ್ನ 4 ಭಾಗಗಳನ್ನಾಗಿ ವಿಂಗಡಿಸ್ತಾರೆ. ಅವರ ಒಂದು ಯೋಗಶಾಸ್ತ್ರವನ್ನ 4 ಭಾಗಗಳಾಗಿ ವಿಂಗಡಿಸ್ತಾರೆ. ಒಂದು ವಿಭೂತಿ ಪಾದ, ಸಮಾಧಿ ಪಾದ, ಸಾಧನಾ ಪಾದ, ವಿಭೂತಿ ಪಾದ, ಕೈವಲ್ಯ ಪಾದ. ಅವರು ಯೋಗಶಾಸ್ತ್ರವನ್ನ 4 ಭಾಗ, ಯಾವ್ಯಾವುದು? ಸಮಾಧಿ ಪಾದ, ಸಾಧನಾ ಪಾದ, ವಿಭೂತಿ ಪಾದ ಮತ್ತು ಕೈವಲ್ಯ ಪಾದ ಅಂತ ಹೇಳಿ 4 ಭಾಗಗಳನ್ನಾಗಿ ವಿಂಗಡಿಸ್ತಾರೆ. ಈಗ ಇದರಲ್ಲಿ ಇಂದಿನ ನನ್ನ ಉಪನ್ಯಾಸಕ್ಕೆ ವಿಷಯವಾಗಿರ್ತಕ್ಕಂಥದ್ದು 2ನೇ ಪಾದ, ಸಾಧನಾ ಪಾದದ. ಅದರಲ್ಲಿ ಮತ್ತೆ ಸಾಧನಾ ಪಾದವನ್ನ ಇನ್ನೊಂದು ರೀತಿಯಲ್ಲಿ ನೋಡಿದ್ರೆ ಮತ್ತೆ 2 ಭಾಗ ಮಾಡ್ಕೊಳ್ಬಹುದು ನಾವು. ಹೇಗೆ 2 ಭಾಗ ಅಂತ ಹೇಳಿದ್ರೆ, ಒಂದು ಕ್ಲೇಶಗಳ ಸಿದ್ಧಾಂತ ಅಂತ ಕರೀತಾರೆ ಅದನ್ನ. ಅದರ ಮೊದಲನೇ ಭಾಗವನ್ನ ಕ್ಲೇಶಗಳ ತತ್ವವನ್ನು ಕುರಿತು ವಿಚಾರ ಮಾಡ್ತಾ ಹೋಗ್ತಾರೆ. ಒಬ್ಬ ಸಾಧಕ ಯೋಗ ಪಥದಲ್ಲಿ ಸಾಗಬೇಕು ಅಂತ ಅವನು ನಿರ್ಧಾರ ಮಾಡಿದ್ರೆ ಮೊದಲು ಏನ್ ಮಾಡಬೇಕು ಅಂತ ಹೇಳಿದ್ರೆ, ಅವನು ಆ ಕ್ಲೇಶಗಳ ಸಿದ್ಧಾಂತವನ್ನ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಒಬ್ಬ ವೈದ್ಯ ಒಬ್ಬ ರೋಗಿಗೆ ಅವನು ಔಷಧೋಪಚಾರ ಮಾಡ್ಬೇಕಾದ್ರೆ ಮೊದಲೇನ್ ಮಾಡ್ಬೇಕು? ರೋಗದ ಕಾರಣವನ್ನು ಕಂಡುಕೊಳ್ಬೇಕು. ರೋಗದ ಕಾರಣವನ್ನ ಕಂಡುಕೊಳ್ಬೇಕು. ರೋಗದ ಕಾರಣವನ್ನ ಕಂಡುಕೊಂಡ್ರೆ ಅವರಿಗೆ ಮೆಡಿಕೇಶನ್ ಮಾಡೋದು ಸುಲಭವಾಗುತ್ತೆ. ರೋಗದ ಮೂಲನ ಕಂಡುಕೊಂಡಿದ್ರೆ, ಕಾರಣ ಕಂಡುಕೊಂಡಿದ್ರೆ ಯಾವುದನ್ನೂ ಮೆಡಿಸಿನ್ ಕೊಟ್ಬಿಡ್ಬೋದು ಅಲ್ವಾ? ಅದಕ್ಕೆ ಈ ಯೋಗ ಮಾರ್ಗದಲ್ಲಿ ಒಬ್ಬ ಸಾಧಕ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಆ ಕ್ಲೇಶಗಳ ಭಾಗವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ಅವನಿಗೆ ಅಡ್ಡಿಗಳನ್ನ ಮೊದಲು ಅರ್ಥ ಮಾಡ್ಕೊಳ್ಬೇಕು, ಅಡಚಣೆಗಳನ್ನ ಮೊದಲು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಆ ರೀತಿ ಅರ್ಥ ಮಾಡ್ಕೊಂಡ್ಮೇಲೆ ಆ 2ನೇ ಭಾಗ ನಮ್ಗೆ ಏನ್ ಹೇಳುತ್ತೆ ಅಂದ್ರೆ, ಈ ಕ್ಲೇಶಗಳಿಂದ ಬಿಡುಗಡೆ ಹೊಂದಿ ಅಂತಿಮ ಗುರಿಯನ್ನ ಮುಟ್ಲಿಕ್ಕೆ ತಾನು ಮಾಡಿಕೊಳ್ಬೇಕಾಗಿರ್ತಕ್ಕಂಥ ಒಂದು ಸಮರ್ಪಕವಾದ ಪೂರ್ವ ಸಿದ್ಧತೆಗೆ, ಅಂದ್ರೆ ನಮ್ಮ ದೈಹಿಕ, ಭಾವನಾತ್ಮಕ ಮತ್ತು ಮಾನಸಿಕ ಒಂದು ನೈತಿಕ ಸಾಧನೆಗೆ ಬೇಕಾಗಿರ್ತಕ್ಕಂಥ ಅಂಶಗಳನ್ನ ನಮ್ಗೆ ಆ 2ನೇ ಭಾಗ ತಿಳಿಸುತ್ತೆ. ದೈಹಿಕ, ಮಾನಸಿಕ, ಭಾವನಾತ್ಮಕ ಮತ್ತು ನೈತಿಕ ಒಂದು ಸಿದ್ಧತೆಗಳು. ವೆಲ್ ಬಿಗಿನ್ ಈಸ್ ಆಫ್ ಡನ್ ಅನ್ನುವಂಥ ಒಂದು ಪ್ರಾವರ್ಬ್ ಇದೆ. ವೆಲ್ ಬಿಗಿನಿಂಗ್ಸ್ ಆಫ್ ಡನ್ ಅಂತ ಹೇಳ್ತಾರೆ. ಯಾವುದಾದ್ರೂ ಒಂದು ಕಾರ್ಯನ ನೀವು ಮಾಡಬೇಕು ಅಂದ್ರೆ ಪ್ರಾರಂಭ ಸರಿಯಾಗಿ ಆದ್ರೆ ಅರ್ಧ ಕೆಲಸ ಮುಗಿದಂಗೆ ಅಂತ. ಈಗ ನಾವು ಮಾಡ್ಲಿಕ್ಕೆ ಹೊರಟಿರೋ ಕೆಲಸ ಎಂತದ್ದು? ಯಾವ ಕೆಲಸ ನಾವು ಮಾಡ್ಬೇಕು ಹೊರಟಿರುವಂತದ್ದು? ಸಣ್ಣ ಪುಟ್ಟ ಕೆಲಸನ. ಯೋಗ ಸಾಧನೆಯನ್ನ ಮಾಡ್ಬೇಕು ಅಂತ ಹೊರಟಿದ್ದೇವಲ್ಲ, ಆ ಯೋಗ ಸಾಧನೆಯನ್ನ ನಾವು ಮಾಡ್ಬೇಕು ಅಂದ್ರೆ ಅದಕ್ಕೆ ತಕ್ಕ ಪೂರ್ವ ಸಿದ್ಧತೆಯನ್ನ ನಾವು ಅತ್ಯವಶ್ಯಕವಾಗಿ ಮಾಡಿಕೊಳ್ಳಲೇಬೇಕಾಗ್ತದೆ. ಇಲ್ಲದೆ ಇದ್ರೆ ನಮ್ಮ ಪಥದಲ್ಲಿ ನಾವು ಹೆಚ್ಚು ದೂರ ಮುನ್ನಡೆಯಲಿಕ್ಕೆ ಸಾಧ್ಯ ಆಗಲ್ಲ ಅಂತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಈ ಸಾಧನೆಗೆ ಬೇಕಾಗಿರ್ತಕ್ಕಂತಹ ಅಂಶಗಳನ್ನ ಈ ಸಾಧನಾ ಪಾದದ 2ನೇ ಭಾಗ, ಅಂದ್ರೆ ಅಲ್ಲಿ ಭಾಗ ಮಾಡಿಲ್ಲ, ನಾವು ಆ ತರ ಅನ್ಕೊಳ್ಬಹುದು. ಒಂದು ಆ ಸಾಧನಾ ಪಾದದಲ್ಲೇ ಮೊದಲನೇದು ಕ್ಲೇಶಗಳ ವಿಚಾರ, 2ನೇದು ಸಾಧನೆಗಳ ವಿಚಾರ. ಅದಕ್ಕೆ ಇದನ್ನ ಸಾಧನಾ ಪಾದ ಅಂತಾನೆ ಕರೆದಿದ್ದಾರೆ. ಸಾಧನೆಗೆ ಯೋಗ್ಯವಾದದ್ದು ಅಂತ ನಾವು ಅರ್ಥ ಮಾಡ್ಕೊಡ್ಬೇಕು. ಸೊ ಇಲ್ಲಿ ಅದು ಹೆಸರೇ ಹೇಳ್ತಾ ಇರೋ ಹಾಗೆ ಅಲ್ಲಿ 8 ಅಂಗಗಳು ಬರ್ತದೆ. ನಮ್ಮ ಸಾಧನೆಗೆ ಬೇಕಾಗಿರ್ತಕ್ಕಂಥದ್ದು 8 ಅಂಗಗಳು. ಅಷ್ಟಾಂಗ ಅಲ್ಲಿ ಹೆಸರೇ ಹೇಳ್ತಾರೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ,
ಧಾರಣ ಧ್ಯಾನ ಸಮಾಧಯೋಷ್ಟಾವಂಗಾನಿ ಅಂತ ಒಂದು ಸೂತ್ರ ಇದು. ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಯೋ ಅಷ್ಟಾವಂಗಾನಿ ಅಂತ ಸೂತ್ರ ಇದು. ಅಲ್ಲಿ 8 ಹೇಳ್ಬಿಟ್ರು ಅವರು. ಇವು 8 ಅಂಗಗಳು. ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಎನ್ನುವ 8 ಅಂಗಗಳು ಈ ಅಷ್ಟಾಂಗ ಯೋಗದಲ್ಲಿ ಬರುವ ಅಂಗಗಳು ಅನ್ನೋದು ಈ ಸೂತ್ರದ ಅರ್ಥ. ಈಗ ನಾವು ಆ 8 ಅಂಗಗಳನ್ನ ಇಲ್ಲಿ ಒಂದ್ ರೀತಿ ಪಕ್ಷಿ ನೋಟ ಅನ್ಬೋದಷ್ಟೇ. ಯಾಕೆ ಅಂತ ಹೇಳಿದ್ರೆ ಆ 8 ಅಂಗಗಳನ್ನ ಈ 1 ಗಂಟೆನಲ್ಲಿ ನಾವು ವಿಚಾರ ಮಾಡಕ್ ಹೋಗೋದು ತುಂಬಾನೇ ಕಷ್ಟ ಸಾಧ್ಯ. ಆದ್ರೂ ಅದರ ಒಂದು ಟೇಸ್ಟ್ ಮಾಡೋಣ. ಇಲ್ಲಿ ಅವನು ಇಟ್ಟಿರ್ತಾನಲ್ಲ ವ್ಯಾಪಾರಿ, ಹಣ್ಣು ಮಾರೋನು, ನೋಡಿ ಹೇಗಿದೆ ಅಂತ ಸ್ವಲ್ಪ ಅವನೊಂದು ಸಣ್ಣ ಸಣ್ಣ ಪೀಸ್ ಮಾಡಿ ಕೊಡ್ತಾನೆ. ಆ ಪೀಸ್ ಟೇಸ್ಟ್ ನೋಡಿದಾಗ ನಮಗೂ ಏನ್ ಅನ್ಸುತ್ತೆ, ಬಹಳ ಚೆನ್ನಾಗಿದೆ, ಸ್ವಲ್ಪ ತೋಳೋಣ ಅನ್ಸುತ್ತೆ. ಆ ತರ ಈಗ ನಾವಿಲ್ಲಿ ಟೇಸ್ಟ್ ಕೊಡ್ಬೋದು. ನಿಮ್ಗೆ ಹಣ್ಣು ಬೇಕು ಅಂದ್ರೆ ನೀವು ಖರೀದಿ ಮಾಡ್ಕೋಬೇಕು. ಆದ್ರೆ ನೀವು ಪುಸ್ತಕ ತಗೊಂಡು ಅದನ್ನ ಅಧ್ಯಯನ ಮಾಡ್ತಾ ಹೋದ್ರೆ ನಿಜವಾಗ್ಲೂ ಅದರ ಅಗಾಧತೆ ನಿಮ್ಗೆ ಪರಿಚಯ ಆಗ್ತಾ ಹೋಗುತ್ತೆ. ಈಗ ಇದರಲ್ಲಿ ಈ 8 ಅಂಗಗಳಲ್ಲಿ ಮೊದಲನೇ 2 ಅಂಗಗಳನ್ನ, ಯಾವ್ದೆರಡು, ಯಮ ಮತ್ತು ನಿಯಮ, ಈ 2 ಅಂಗಗಳನ್ನ ನಾವು ಒಂದು ಹಂತದಲ್ಲಿ ಈ ಒಟ್ಟಾರೆ ಈ 8 ಅಂಗಗಳನ್ನು ಸೇರಿಸಿ ನಾವು ಇದನ್ನ ಒಂದು ಯೋಗದ ಒಂದು ಮಹಾಸೌಧ ಅಂತ ತಿಳ್ಕೊಳ್ಳೋಣ. ಇದಿಷ್ಟು ಸೇರಿಸಿ 8 ಅಂಗಗಳನ್ನು ಸೇರಿಸಿ ಒಂದು ಯೋಗದ ಮಹಾನ್ ದೊಡ್ಡ ಬೃಹತ್ತಾದ ಒಂದು ಸೌಧ. ಇದನ್ನ ಒಂದು ಮಹಾನ್ ಸೌಧ ಅಂತ ನಾವು ಭಾವಿಸ್ಕೊಳ್ಳೋದಾದ್ರೆ ಅದರಲ್ಲಿ ಒಂದು ಮಹಾನ್ ದೊಡ್ಡ ಸೌಧ ನಾವು ನೋಡ್ತಾ ಇದ್ವಿ, ಮ್ಯಾಗ್ನಿಫಿಷಿಯಂಟ್ ಬಿಲ್ಡಿಂಗ್. ಅದರ ಒಂದು ಸೌಂದರ್ಯ, ಅದರ ಅಗಾಧತೆ ನಮ್ಗೆ ಎದ್ದು ಕಾಣ್ತಾ ಇದೆ. ಆದ್ರೆ ಅಷ್ಟು ಬೃಹತ್ತಾದ ಒಂದು ಕಟ್ಟಡವನ್ನ ಅಷ್ಟು ಕಾಲ ಗಟ್ಟಿ ಒಂದು ಯಾವ್ದದು ತಳಪಾಯ. ಆದ್ರೆ ನಮ್ಗದು ಕಾಣ್ತಾನೆ ಇಲ್ಲ. ಕಣ್ಣಿಗೆ ಕಾಣ್ತಾ ಇದೆಯಾ ತಳಪಾಯ? ಕಣ್ಣಿಗೆ ಕಾಣ್ತಾ ಇಲ್ಲ. ಆದ್ರೆ ಅದು ಸರಿಯಾಗಿ ಇಲ್ಲದೆ ಹೋಗಿದ್ರೆ ಈಗ ನೀವು ನೋಡ್ತಾ ಇರುವಂತಹ ಬೃಹತ್ತಾದ ಒಂದು ಕಟ್ಟಡ ಇಲ್ಲಿವರೆಗೂ ಇರ್ತಾ ಇರ್ಲಿಲ್ಲ. ಅದಕ್ಕೇನೆ ಈ ಇಡೀ ಯೋಗ ಮಾರ್ಗವನ್ನ, ಅಷ್ಟಾಂಗ ಯೋಗವನ್ನ ಒಂದು ಬೃಹತ್ ಸೌಧ ಅಂತ ನೀವೇನಾದ್ರೂ ತಿಳ್ಕೊಂಡಿದ್ರೆ ಅದರಲ್ಲಿ ಫೌಂಡೇಶನ್ ಯಾವುದು? ಮೊದಲಿನ ಈ 2 ಅಂಗಗಳು, ಯಮ ಮತ್ತು ನಿಯಮ. ಈ 2 ಅಂಗಗಳು ಆ ಒಂದು ಬೃಹತ್ ಸೌಧಕ್ಕೆ ತಳಪಾಯಗಳಿದ್ದ ಹಾಗೆ. ಸೊ ಈ ತಳಪಾಯವನ್ನ ನೀವು ಬಿಗಿಯಾಗಿ ಕಟ್ಟಿಕೊಳ್ಳದೆ ನಾನು ಯೋಗವೆಂಬ ಮಹಾಸೌಧವನ್ನ ಕಟ್ತೀನಿ ಅಂತ ಹೇಳಿದ್ರೆ ಯಾವಾಗ ಬೇಕಾದ್ರೂ ಅದು ಉರುಳಿ ಹೋಗ್ಬಿಡ್ಬೋದು, ಬಿದ್ದು ಹೋಗ್ಬಿಡ್ಬೋದು. ಇದಕ್ಕೆ ಹೆಚ್ಚು ಪ್ರಾಶಸ್ತ್ಯ ಸಾಧಕ ಯಮನಿಯಮಗಳಿಗೆ ಅತ್ಯಂತ ಪ್ರಾಮುಖ್ಯತೆಯನ್ನು ಕೊಡಬೇಕಾಗ್ತದೆ ಎನ್ನುವಂಥದ್ದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಈ 2 ಭಾಗಗಳು, ಯಮ ಮತ್ತು ನಿಯಮ, ಯಮದಲ್ಲಿ ಬರ್ತಕ್ಕಂಥವುಗಳನ್ನ ಇವು ನಿಷೇಧಾತ್ಮಕವಾದವು ಅಂತ. ಯಾಕೆ ಅವುಗಳನ್ನ ನಿಷೇಧಾತ್ಮಕ ಆದವು ಅಂತ ಹೇಳ್ತಾರೆ ಅಂದ್ರೆ ಯಾವುದನ್ನ ನೀವು ಮಾಡಬಾರದು ಅನ್ನೋದನ್ನ ಸೂಚಿಸುತ್ತೆ. ಯಮದಲ್ಲಿ ಮತ್ತೆ 5 ಅಂಶಗಳು ಬರುತ್ತೆ. ಆ 5 ಅಂಶಗಳು ನಮ್ಗೆ ಏನ್ ಹೇಳುತ್ತೆ ಅಂದ್ರೆ ಸಾಧಕ ಏನನ್ನ ಮಾಡಬಾರದು ಅನ್ನುವ ವಿಷಯಗಳ ಕಡೆಗೆ ಅತಿ ಹೆಚ್ಚು ಗಮನವನ್ನ ಕೊಡ್ತದೆ. ಅದಕ್ಕೋಸ್ಕರ ಇವುಗಳನ್ನ ನಿಷೇಧಾತ್ಮಕವಾದವು, ನೀನ್ ಯಾವುದನ್ನ ಮಾಡಬಾರದು. ಇಲ್ಲಿ ಮತ್ತೆ 5 ಅಂಶಗಳನ್ನ ಪ್ರಸ್ತಾಪ ಮಾಡ್ತಾರೆ. ಹಿಂಸೆಯನ್ನ ಮಾಡಬಾರದು. ಯಮದಲ್ಲಿ ಮತ್ತೆ 5 ಬರ್ತವೆ. ಅಹಿಂಸಾ ಸತ್ಯ ಅಸ್ತೇಯ ಬ್ರಹ್ಮಚರ್ಯ ಅಪರಿಗ್ರಹ ಯಮಾಹ. ಇದೊಂದು ಸೂತ್ರ.
ಅಹಿಂಸಾ ಸತ್ಯಾಸ್ತೇಯ ಬ್ರಹ್ಮಚರ್ಯ ಅಪರಿಗ್ರಹ ಯಮಾಹ. ಅಹಿಂಸೆ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ, ಈ 5 ನೀನು ಅನುಷ್ಠಾನ ಮಾಡಬೇಕು. ಅವುಗಳಿಗೆ ವಿರುದ್ಧವಾದವನ್ನ ನೀನು ಬಿಡಬೇಕು ಅಂತ ಹೇಳ್ತಾನೆ. ಈಗ ಮೊದಲನೇದು ಇಲ್ಲಿ ಅಹಿಂಸೆ. ಅಹಿಂಸೆ ಅಂದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಬರೋದೇನು? ಯಾವ ಪ್ರಾಣಿಗೂ ಯಾವ ಮನುಷ್ಯನಿಗೂ ಹಿಂಸೆಯನ್ನ ಮಾಡಬಾರ್ದು ಅಂತ ನಾವು ಹೇಳ್ತೀವಿ. ಅಂದ್ರೆ ಹಿಂಸೆ ಅಂದ್ರೆ ಯಾವ್ಯಾವ ಅರ್ಥದಲ್ಲಿ ಹಿಂಸೆ ಮಾಡಬಾರ್ದು? ನಾವ್ ಹಿಂಸೆ ಅಂದ್ರೆ ನಾವ್ ಯಾವ ಪ್ರಾಣಿನೂ ಕೊಲ್ಲಲ್ಲ, ಯಾವ ಪ್ರಾಣಿಗೂ ಹೊಡಿಯಲ್ಲ, ಅದಿಷ್ಟೇ ಅಹಿಂಸೆ ಆಯ್ತಾ? ಕಾಯ, ವಾಚ, ಮನಸ. ಥಿಯಾಸಫಿ ನಮಗೆ ಚೆನ್ನಾಗಿ ಹೇಳ್ಕೊಟ್ರಿದೆ. ಸ್ಥೂಲಕ್ಕೆ ಎಷ್ಟು ಬೆಲೆ? 1. ಭಾವನೆಗಳಿಗೆ ಎಷ್ಟು ಬೆಲೆ? 5. ಮನಸ್ಸಿಗೆ ಎಷ್ಟು ಬೆಲೆ? 25. ಅಂದ್ರೆ ನಾವು ಈ 3 ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತೀವಿ. ಕಾಯ, ವಾಚ, ಮನಸ, ಈ 3 ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಂದ್ರೆ ಈ 3 ಆಯಾಮಗಳಲ್ಲಿ ನಾವು ಹಿಂಸೆಯನ್ನ ಮಾಡದೇ ಇರ್ತಕ್ಕಂಥದ್ದು. ದೈಹಿಕವಾಗೂ ಯಾರಿಗೂ ನಾವು ನೋವು ಮಾಡದೇ ಇರ್ತಕ್ಕಂಥದ್ದು, ಭಾವನಾತ್ಮಕವಾಗಿ ಅಂದ್ರೆ ನಮ್ಮ ಮಾತಿನ ಮೂಲಕವೂ ನಾವು ಯಾರಿಗೂ ನೋವನ್ನ ಉಂಟು ಮಾಡದೇ ಇರ್ತಕ್ಕಂಥದ್ದು, ನಮ್ಮ ಯೋಚನೆಗಳಲ್ಲೂ ಯಾರಿಗೂ ನೋವನ್ನ ಉಂಟು ಮಾಡದೇ ಇರ್ತಕ್ಕಂಥದ್ದು ಇದೆಯಲ್ಲ, ಅದು ಅಹಿಂಸೆ ಅಂದ್ರೆ. ಅದು ನಿಜವಾಗ್ಲೂ ಅಹಿಂಸೆ ಅಂತ ಹೇಳುತ್ತೆ. ನಾವು ನಮ್ಮ ಮಾತಿನಿಂದ ಹಿಂಸೆ ಕೊಡ್ತಾ ಇದ್ದೀವೋ ಇಲ್ವೋ? ಸಮಯ ಕಾಯ್ತಾ ಇದ್ದೆ, ಒಳ್ಳೆ ಸಮಯ ಸಿಕ್ತು ನೋಡಿ, ಅಂದ್ರೆ ಏನೋ ಸಾಧನೆ ಮಾಡ್ದೆ ಅನ್ನೋ ತರ ಹೇಳ್ಕೊಳ್ತೀವಿ ಅಲ್ವಾ? ನಾನೇನೋ ತುಂಬಾ ದೊಡ್ಡ ಸಾಧನೆ ಮಾಡಿರೋ ತರ ಹೇಳ್ಕೊಳ್ತೀವಿ. ಅದಕ್ಕೋಸ್ಕರ ನೋಡಿ, ನಮ್ಮ ಮಾತಿನಿಂದ ಹಿಂಸೆ ಕೊಡೋದು ಕೂಡ ಅದು ದೊಡ್ಡ ಹಿಂಸೆ. ಅದು ಹೇಳ್ತಾರೆ, ಒಂದು ಹೊಡೆದಿದ್ದರೆ ನನಗೆ ಸುಮ್ಮನೆ ಬಿಡ್ತಿದ್ದೆ, ಆದ್ರೆ ಅಂದಿದ್ದಾರೆ ನೋಡಿ, ಅದನ್ನ ಈಗ್ಲೂ ನನ್ನಿಂದ ಮರೆಯೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತೀವಿ. ಅಂದ್ರೆ ಹೊಡೆದಿದ್ಕಿಂತನೂ ಹೆಚ್ಚು ಪವರ್ಫುಲ್ ಯಾವುದು? ಮಾತು. ಇದಕ್ಕಿನ್ನ ಪವರ್ಫುಲ್ ಯಾವುದು? ಯಾರೋ ನನ್ಗೆ ಆಗದೆ ಇದ್ದಾನೆ ಕುತ್ಕೊಂಡೊಂದು ಶಾಪ ಹಾಕ್ತೀನಲ್ಲ ಮನೇಲಿ, ನನ್ನ ಹೊಟ್ಟೆ ಉರಿದಂಗೆ ಅವ್ರದ್ದು ಏನೇನೋ ಉರಿದು ಹೋಗ್ಬಿಡ್ಲಿ ಅಂತ ಒಂದು ಶಾಪ ಹಾಕಿದ್ರೆ ಅದು 2ಕ್ಕಿಂತ ಹೆಚ್ಚು ಪವರ್ಫುಲ್. ಸಾಧಕನಾಗಿರ್ತಕ್ಕಂಥವನು ತನ್ನ ಒಂದು ಕಾರ್ಯದಲ್ಲಿ, ತನ್ನ ಒಂದು ಮಾತಿನಲ್ಲಿ, ತನ್ನ ಒಂದು ಯೋಚನೆಯಲ್ಲೂ ಕೂಡ ಈ ಹಿಂಸೆ ಇಲ್ಲದೆ ಇರತಕ್ಕಂತಹ ರೀತಿಗೆ ಅವನು ಸಂಪೂರ್ಣವಾಗಿ ಬದಲಾವಣೆಯನ್ನ ಹೊಂದಬೇಕಾಗ್ತದೆ. ಇಲ್ಲಿಂದ ಶುರುವಾಗುತ್ತೆ ಮೊದಲು ನೋಡಿ. ಇದು ಕೂಡ ಅಹಿಂಸೆಯ ಕೇವಲ ಒಂದು ಹೊರನೋಟ ಅಷ್ಟೇ. ನಾನು ಇಷ್ಟೊತ್ತಿಗೂ ಕೂಡ ಇದನ್ನ ಹೇಳ್ತಾ ಇರ್ತಕ್ಕಂಥದ್ದು, ಇದು ನಮ್ಮನ್ನ ಎಲ್ಲಿಗೆ ಕರ್ಕೊಂಡು ಹೋಗ್ಬೇಕಪ್ಪ ಅಂತ ಹೇಳಿದ್ರೆ, ಈ ಅಹಿಂಸೆ ಅಂತಕ್ಕಂಥ ಧ್ಯೇಯ ಈ ನಿಷೇಧಾತ್ಮಕ ಅಂತಕ್ಕಂಥ ಹಿನ್ನೆಲೆಯಲ್ಲಿ ತೋರ್ತಾ ಇರ್ತಕ್ಕಂಥ ಈ ಒಂದು ಧ್ಯೇಯ ಧನಾತ್ಮಕವಾದ ಪ್ರೇಮವಾಗಿ ಪರಿವರ್ತನೆಯಾಗಬೇಕು. ಮೊದಲು ಇದು ನಿಷೇಧಾತ್ಮಕ ಅಂತ ಹೇಳಿದೆ ನಾನು. ಅದರಿಂದ ಒಂದು ಧನಾತ್ಮಕವಾದ ಪ್ರೇಮವಾಗಿ ಪರಿವರ್ತನೆ ಹೊಂದಬೇಕು. ಹಿಂಸೆ ಕೊಡ್ಲಿಲ್ಲ ಸರಿ, ಇಷ್ಟೇನಾದ್ರದು ಅದರ ಆತ್ಯಂತಿಕ ಸ್ಥಿತಿ, ಅದರ ಪರಾಕಾಷ್ಠತೆ ಅದು ಏನಾಗ್ಬೇಕು? ಅದರ ಪರಾಕಾಷ್ಠತೆ ಏನಾಗಬೇಕು ಅಂದ್ರೆ ಪ್ರೇಮವಾಗಿ ಪರಿವರ್ತನೆ ಆಗಬೇಕು. ಪ್ರೇಮವಾಗಿ ಪರಿವರ್ತನೆ ಆದ್ರೆ ಆ ಪ್ರೇಮಕ್ಕೆ 2 ಮುಖ ಅಂತಾರೆ. ಪ್ರೇಮಕ್ಕೆ 2 ಮುಖ. ಮೃದುತ್ವದಿಂದ ಕೂಡಿದ ಕರುಣೆ ಪ್ರೇಮದ ಒಂದು ಮುಖವಾದರೆ, ಆ ಕರುಣೆ ಮತ್ತೆ ಏನಾಗ್ಬೇಕು? ಏನಾಗ್ಬೇಕದು? ಅನುಷ್ಠಾನ ರೂಪವಾದ ಸೇವೆ ಅದರ ಇನ್ನೊಂದು ಮುಖ. ನಿಜವಾಗ್ಲೂ ಓದ್ಬೇಕು ನಾವು. ಮೃದುತ್ವದಿಂದ ಆ ಪ್ರೇಮಕ್ಕೆ 2 ಮುಖ. ಒಂದ್ ಯಾವುದು ಅಂದ್ರೆ ಮೃದುತ್ವದಿಂದ ಕೂಡಿದ ಕರುಣೆ, ಅದರ ಒಂದು ಮುಖ ಆದ್ರೆ ಅದರ ಇನ್ನೊಂದು ಮುಖ ಸೇವೆ. ಸೇವೆ ಆಗ್ಬೇಕು. ತುಂಬಾ ವಿವರಣೆ ಮಾಡೋಕ್ಕೆ ಅವಕಾಶ ಇಲ್ಲ.
ಯಮ ಒಂದು ತಗೊಂಡ್ರೆ 1 ಗಂಟೆ ಆಗಲ್ಲ ಅಂತಂದ್ರೆ ನನಗೆ 8 ಹೇಳಬೇಕಾಗ್ತದೆ. ಇದರ ಪರಾಕಾಷ್ಠತೆಯನ್ನು ಕುರಿತು ಪತಂಜಲಿ ಯೋಗಿಗಳು ಹೇಳ್ತಾರೆ, ಅಹಿಂಸಾ ಪ್ರತಿಷ್ಠಾಯಾಮ್ ತತ್ಸನ್ನಿಧ ವೈರತ್ಯಾಗ ಅಂತ ಹೇಳ್ಬಿಟ್ಟು. ಅಹಿಂಸಾ ಪ್ರತಿಷ್ಠಾಯಾಮ್ ತತ್ಸನ್ನಿಧೌ ವೈರತ್ಯಾಗ. ಈ ಅಹಿಂಸೆಯ ಪರಾಕಾಷ್ಠತೆಯನ್ನ ಮುಟ್ಟಿದಾಗ ಸಾಧಕ ಯಾವ ಸ್ಥಿತಿಗೆ ಬರ್ತಾನೆ ಅಂದ್ರೆ ಅವನ ಇದ್ದ ಎಡೆಯಲ್ಲಿ ವೈರತ್ವವೇ ಮಾಯವಾಗುವುದು ಅಂದು ಹೇಳಿರ್ತೀರ ನೀವು. ಕಣ್ಣು ಮಹರ್ಷಿಗಳ ಆಶ್ರಮದಲ್ಲಿ ಹುಲಿ ಮತ್ತು ಜಿಂಕೆ ಒಟ್ಟಿಗೆ ನೀರು ಕುಡಿತಾ ಇದ್ವು, ಒಟ್ಟಿಗೆ ಇರ್ತಾ ಇದ್ವು. ಅದು ಯಾರ ಪ್ರಭಾವ? ಕಣ್ವ ಮಹರ್ಷಿಗಳ ಆ ಅಹಿಂಸಾ ಅವರ ಪ್ರೇಮದ ಪ್ರಭಾವ ಆ ಎರಡು ದ್ವೇಷ ಇರುವಂತಹ ಪ್ರಾಣಿಗಳನ್ನು ಒಟ್ಟಿಗೆ ಇರಿಸುತ್ತೆ. ಅಷ್ಟು ಶಕ್ತಿ ಇದೆ ಅದಕ್ಕೆ, ಅಷ್ಟು ಶಕ್ತಿ. ಅದಕ್ಕಾಗಿ ನಾವು ಕಾಯ ವಾಚ ಮನಸ ಹಿಂಸೆಯನ್ನ ಕೊಡುವುದನ್ನು ನಾವು ಸಂಪೂರ್ಣವಾಗಿ ಸಾಧಕ ಯೋಗ ಸಾಧನೆಯನ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ಮೇಲೆ ಎಲ್ಲೆಲ್ಲಿ ಸಾಧ್ಯ ಗುರುತಿಸ್ಕೊಳ್ತಾ ಇರ್ಬೇಕು. ನನ್ನಿಂದ ಎಲ್ಲೆಲ್ಲಿ ಯಾರಿಗೆ ಅನ್ಯಾಯ ಆಗ್ತಾ ಇದೆ, ಎಲ್ಲಿ ನೋವಾಗ್ತಾ ಇದೆ, ಯಾರಿಗೆ ನನ್ನಿಂದ ನೋವಾಗ್ತಾ ಇದೆ, ಅಷ್ಟು ಸೂಕ್ಷ್ಮ ಆಗ್ತಾ ಹೋಗ್ಬೇಕು ಅಂತಕ್ಕಂಥದ್ದು. ಇನ್ನು 2ನೇ ವಿಷಯಕ್ಕೆ ಬಂದ್ಬೇಡ. ಯಮದ 2ನೇ ವಿಷಯ ಯಾವುದು? ಸತ್ಯ ಅಂದ ತಕ್ಷಣ ನಮ್ಮ ಅಭಿಪ್ರಾಯನು ಸುಳ್ಳನ್ನ ಹೇಳದೇ ಇರೋದು. ಹೌದು, ಇದು ಪ್ರಾರಂಭ. ಸುಳ್ಳು ಹೇಳದೇ ಇರೋದು ಕೇವಲ ಸತ್ಯದ ಪ್ರಾರಂಭ, ಪರಾಕಾಷ್ಠೆ ಅಲ್ಲ, ಅದರ ಅಂತ್ಯ ಅಲ್ಲ. ಸುಳ್ಳನ್ನ ಹೇಳದೇ ಇರೋದು ಪ್ರಾರಂಭದ ಘಟ್ಟ ಸರಿನೇ. ಆದ್ರೆ ಸಾಮಾನ್ಯ ಮನುಷ್ಯ ತನ್ನ ಬಹುತೇಕ ತೊಂದರೆಗಳಿಂದ, ತನ್ನ ಬಹುತೇಕ ಕಷ್ಟಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅವನು ಬಹಳ ಸುಲಭವಾಗಿ ಬಳಸುವ ಮಾರ್ಗ ಯಾವುದು? ಸುಳ್ಳು. ತಾತ್ಕಾಲಿಕವಾಗಿ ತನಗೆ ಒದಗಿರ್ತಕ್ಕಂತಹ ತೊಂದರೆಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅವನು ಬಹಳ ಸುಲಭವಾಗಿ ಬಳಸ್ಬಿಡ್ತಾನೆ. ಆದರೆ ಇದು ಅವನಲ್ಲಿ ಏನ್ ಮಾಡ್ತದೆ? ಒಂದು ಸುಳ್ಳಿಗೆ ಏನ್ ಮಾಡ್ಬೇಕಾಗ್ತದೆ? ಅವನು ಅದಕ್ಕೆ ಸರಪಳಿ ಜೋಡಿಸ್ತಾ ಹೋಗ್ಬೇಕಾಗ್ತದೆ. ಹಾಗಾಗಿ ಕೊನೆಗೆ ಅದೇನ್ ಮಾಡ್ತದೆ? ಅವನಲ್ಲಿ ಕ್ಷೋಭೆಯನ್ನ ಉಂಟು ಮಾಡ್ತದೆ. ಆ ಅಸತ್ಯದ ಸ್ಥಿತಿ ಅವನಲ್ಲಿ ಕ್ಷೋಭೆಯನ್ನ ಉಂಟು ಮಾಡ್ತದೆ. ಹಾಗಾಗಿ ಸಾಧ್ಯವಾದ ಮಟ್ಟಿಗೂ ಸಾಧಕ ತನ್ನ ಜೀವನದಲ್ಲಿ ಅದು ತಾತ್ಕಾಲಿಕವಾಗಿ ತೊಂದರೆ ಆದ್ರೂ ಚಿಂತೆ ಇಲ್ಲ, ನಾನು ಸತ್ಯವನ್ನ ಹೇಳ್ತೇನೆ ಅಂತ ದೃಢ ನಿರ್ಧಾರ ಮಾಡಬೇಕು. ಸತ್ಯ ಹೇಳಿ ಸಾಯ್ತಿನ ವಿನಃ ಸುಳ್ಳು ಹೇಳಿ ಬದುಕಲ್ಲ ತೀರ್ಮಾನ ಮಾಡಬೇಕು. ಆ ಪರಾಕಾಷ್ಠತೆಗೆ ಬರಬೇಕು ಸಾಧಕ. ಇದು ಇನ್ನೂ ಒಂದು ಹಂತದ ಸತ್ಯ ಅಂತಾರೆ. ಕೊನೆಗೆ ಇವನು ಆ ಸತ್ಯದ ಪರಾಕಾಷ್ಠತೆ ಎಲ್ಲಿ ಮುಟ್ಟುತ್ತದೆ ಅಂತ ಹೇಳಿದ್ರೆ, ಕೇವಲ ತನ್ನ ಬಾಯಿನಿಂದ ಸತ್ಯ ಹೇಳಕ್ಕೆ ಪ್ರಾರಂಭವಾದ ಅವನ ಸ್ಥಿತಿ ಅವನು ಎಲ್ಲಿ ಮುಟ್ಟಬೇಕಾಗ್ತದೆ ಕೊನೆಯಲ್ಲಿ ಅಂತ ಹೇಳಿದ್ರೆ, ಶಂಕರಾಚಾರ್ಯರ ಒಂದು ಮಾತನ್ನು ನಾವು ನೆನಪು ಮಾಡ್ಕೊಳ್ಬೇಕು. ಬ್ರಹ್ಮ ಸತ್ಯ ಜಗನ್ ಮಿಥ್ಯ. ಈ ಸ್ಥಿತಿಗೆ ಬರ್ಬೇಕಂತ ಅವನು ಸಾಧಕ. ಸತ್ಯ ಹೇಳೋದ್ರಿಂದ ಶುರುವಾದ ಅವನು. ಆದ್ರೆ ಇಲ್ಲಿ ನಿತ್ಯಾನಿತ್ಯ ವಿವೇಕ, ಸತ್ಯಾಸತ್ಯ ವಿವೇಕಗಳನ್ನ ಅವನು ನಿರ್ಧರಿಸ್ತಾ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋ ಮಟ್ಟಕ್ಕೆ ಅವನು ಹೋಗ್ಬೇಕಾಗ್ತದಲ್ಲ, ಅದು ಸತ್ಯದ ಪರಾಕಾಷ್ಠೆ. ಇದೆಲ್ಲವೂ ಸುಳ್ಳು, ಅದೊಂದೇ ಪರಾತ್ಪರ ತತ್ವ ಏನಿದೆಯಲ್ಲ ಅದೊಂದೇ ಸತ್ಯ, ಉಳಿದಿದ್ದೆಲ್ಲವೂ ಮಿಥ್ಯ ಅಂತ ಅರ್ಥ ಮಾಡ್ಕೊಳ್ಳೋ ಮಟ್ಟಕ್ಕೆ ಸಾಧಕ ಹೋಗ್ತಾನಲ್ಲ, ಅದು ನಿಜವಾದ ಸತ್ಯದ ಪರಾಕಾಶ. ಆ ಸಮಯದಲ್ಲಿ ಸಾಧಕ ಹೆಂಗಿರ್ತಾನೆ ಅಂತ ಅವರು ಪತಂಜಲಿಗಳು ಹೇಳ್ತಾರೆ. ಸತ್ಯ ಪ್ರತಿಷ್ಠಾಯಾಮ್ ಕ್ರಿಯಾಫಲಾಶ್ರಯತ್ವಂ ಅಂತ ಹೇಳಿ. ಸತ್ಯ ಪ್ರತಿಷ್ಠಾಯಾಮ್ ಕ್ರಿಯಾಫಲಾಶ್ರಯತ್ವಂ. ಸತ್ಯದ ಪರಾಕಾಷ್ಠತೆಯಲ್ಲಿ ಆ ಸಾಧಕ ನೆಲೆ ನಿಂತಾಗ ಅವನ ಮಾತುಗಳು ಸಿದ್ಧಿಸುತ್ತವೆ. ನಾವು ಬಹಳ ಸರಿ ಹೇಳ್ತೀವಿ, ಅವ್ರು ಹೇಳ್ದಂಗೆ ನಡೆಯುತ್ತೆ, ಅವ್ರು ಹೇಳ್ದಂಗೆ ಆಗ್ಬಿಡ್ತಾ ಇತ್ತು,
ಅಂತ ನಾವು ಹೇಳ್ತೇವಲ್ಲ, ಅದು ಅದರ ಅರ್ಥ ಅವ್ರು ಹೇಳ್ದಂಗೆ ಆಗ್ಬಿಡತ್ತೆ ಅಂದ್ರೆ ಅವರಿಗೆ ಏನ್ ಆಗುತ್ತೆ ಅನ್ನೋದು ಗೊತ್ತಿದೆ ಅನ್ನೋದೇ ಸರಿಯಾದ ಅರ್ಥ ಅದಕ್ಕೆ ಅಂತಾರೆ. ಹೇಳ್ದಂಗೆ ಆಗುತ್ತೆ ಅಂದ್ರೆ ಅವರು ಪ್ರಕೃತಿ ನಿಯಮಕ್ಕೆ ವಿರೋಧವಾಗಿ ಏನು ಹೇಳಲ್ಲ ಅವರು, ಆದ್ರೆ ಅವ್ರಿಗೆ ಪ್ರಕೃತಿ ನಿಯಮ ಅರ್ಥ ಆಗಿರೋದ್ರಿಂದ ಏನ್ ಆಗತ್ತೆ ಅಂತ ಅವ್ರು ಏನ್ ಮಾಡ್ತಾರೆ, ಹೇಳ್ತಾರೆ. ಇದಕ್ಕೆ ಸತ್ಯ ಪ್ರತಿಷ್ಠಾಯಾಮ್ ಕ್ರಿಯಾಫಲಾಶ್ರಯತ್ವಂ ಅಂತ ಹೇಳ್ತಾರೆ. ಇಲ್ಲಿ ನಾವು ಈ ನಮ್ಮ ಜೀವನದಲ್ಲಿ ಇವುಗಳ ಅನುಷ್ಠಾನನ ನಾವು ಮಾಡಬೇಕು ಅಂತ ಹೇಳಿದ್ರೆ ಹೆಜ್ಜೆ ಹೆಜ್ಜೆಗೂ ನಮ್ಮನ್ನ ನಾವು ಗಮನಿಸ್ಕೊಳ್ತಾ ಹೋಗ್ಬೇಕು ಅಂತಾರೆ. ಹೆಜ್ಜೆ ಹೆಜ್ಜೆಗೂ ನಮ್ಮನ್ನ ನಾವು ಗಮನಿಸ್ಕೊಳ್ತಾ ಹೋಗ್ತಾ ಇದ್ರೆ ನಮ್ಮಲ್ಲಿರ್ತಕ್ಕಂತಹ ಆ ದೋಷಗಳ ಸಣ್ಣ ಸಣ್ಣ ಒಂದು ಎಳೆಗಳು ಕೂಡ ಗೋಚರವಾಗುತ್ತೆ. ಆ ಸಣ್ಣ ಎಳೆಗಳು ಗೋಚರವಾಗಬೇಕು ಅಂದ್ರೆ ಮೊದಲು ಯಾವ್ದನ್ನ ತೆಗ್ದಾಕಿರ್ಬೇಕು ನಾವು, ಯಾವ್ದನ್ನ ತೆಗ್ದಾಕ, ಕಣ್ಣಿಗೆ ಕಾಣವಿದವಲ್ಲ ಮೊದಲು ದೊಡ್ಡ ದೊಡ್ಡವು, ಅವನ್ನ ನಾವ್ ಎಷ್ಟರ ಮಟ್ಟಿಗೆ ತೆಗೆದು ಹಾಕಿದ್ರೆ ಅವು ಒಳಗಡೆ ಇರುವು. ಇದಾಗಬೇಕು ಅಂತ ಹೇಳಿದ್ರೆ ನಮ್ಮನ್ನ ನಾವು ಗಮನಿಸ್ಕೊಳ್ಳೋದಕ್ಕೆ ಶುರು ಮಾಡಬೇಕು. ಕೆಡುಕರನ್ನು ನಾವು ಹುಡುಕುತ್ತಾ ಹೊರಟೆ, ಕೆಡುಕರಾರು ಸಿಗಲಿಲ್ಲ, ನನ್ನಯ ಮನವನು ನಾನೇ ನೋಡೆ, ಎನಗಿಂತ ಕೆಡುಕರಿಲ್ಲ ಕಬೀರ, ಎನಗಿಂತ ಕೆಡುಕರಿಲ್ಲ. ನಮ್ಗೆ ಯಾವತ್ತು ಯಾವ್ರ ನೋಡೇ ಅಭ್ಯಾಸ, ಬೇರೆಯವ್ರ ನೋಡೇ ಅಭ್ಯಾಸ. ಅದಕ್ಕೆ ಈ ತತ್ವಗಳನ್ನು ನಾವು ಅಳವಡಿಸ್ಕೊಳ್ಬೇಕಾಗಿದ್ರೆ ನನ್ನನ್ನ ನಾನು ನೋಡಿಕೊಳ್ಳುವ ಪ್ರಕ್ರಿಯೆ ಇದೆಯಲ್ಲ, ಅದು ದಿನದಿಂದ ದಿನಕ್ಕೆ ಆಳವಾಗ್ತಾ ಹೋಗ್ಬೇಕು. ಆಗ ನನ್ನ ಸಣ್ಣ ಸಣ್ಣ ದೋಷಗಳು ಕೂಡ ಹೊರಗಡೆ ಬರೋದಕ್ಕೆ ಶುರು ಆಗ್ತದೆ. ಹೀಗೆ ಸಾಧಕ ಮುನ್ನಡಿಬೇಕು ಅಂತ. ಹಾಗಾಗಿ ಇಲ್ಲಿಗೆ ಸತ್ಯ, ಮುಂದಿದ್ದು ಅಸ್ಥೇಯ. ಸ್ಥೇಯ ಅಂದ್ರೆ ಕಳ್ಳತನ ಅಂತ, ಸ್ಥೇಯ ಅಂದ್ರೆ ಕಳ್ಳತನ, ಅಸ್ಥೇಯ ಅಂದ್ರೆ ಕಳ್ಳತನವನ್ನ ಮಾಡದೇ ಇರೋದು. ಇದ್ರ ಬಗ್ಗೆ ನಾವೇನು ತುಂಬಾ ತಿಳ್ಕೊಬೇಕಾಗಿಲ್ಲ ಅಲ್ವಾ? ಯಾಕೆ ನಾವ್ಯಾರು ಕಳ್ಳಿದ್ದೀವ ಇಲ್ಲಿ? ಇಲ್ಲ, ನಾವ್ಯಾರು ಕಳ್ಳಿಲ್ಲ ಅಲ್ವಾ? ನೋಡಿ, ಕೇವಲ ಇತರರ ಪದಾರ್ಥಗಳನ್ನ ಕಳ್ತನ ಮಾಡದೇ ಇದ್ದ ಮಾತ್ರಕ್ಕೆ ನಾವು ಕಳ್ಳರಲ್ಲ ಅಂತ ಹೇಳ್ಕೊಳ್ಳೋಂಗಿಲ್ಲ. ಈಗ ನಾವು ಮಾತನಾಡ್ತಾ ಇರೋದು ಯೋಗ ಮಾರ್ಗದ ವಿಷಯ. ಯೋಗ ಮಾರ್ಗದ ವಿಷಯವನ್ನ ಕುರಿತು ನಾವು ಪ್ರಸ್ತಾಪ ಮಾಡ್ತಾ ಇರೋದ್ರಿಂದ ಕಳ್ಳತನ ಅಂದ್ರೆ ಕೇವಲ ಪದಾರ್ಥಗಳನ್ನ ಕಳ್ಳತನ ಮಾಡದೇ ಇರ್ತಕ್ಕಂಥದ್ದಲ್ಲ, ತನ್ನದಲ್ಲದ ಯಾವುದನ್ನು ತೆಗೆದುಕೊಳ್ಳದಿರುವುದು, ತನ್ನದಲ್ಲದ ಯಾವುದನ್ನು ತೆಗೆದುಕೊಳ್ಳದಿಲ್ಲದಿರುವುದು. ಕೀರ್ತಿ, ಇನ್ನೊಬ್ಬರಿಗೆ ಬರಬೇಕಾಗಿರೋ ಕೀರ್ತಿ, ಅವ್ರಿಗೆ ಬರಬೇಕಾಗಿರ್ತಕ್ಕಂಥ ಹೆಸರು. ಈಗ ನಮ್ಮಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಬರುತ್ತೆ ಕೃತಿ ಚೌರ್ಯ ಅಂತ. ಕೃತಿ ಚೌರ್ಯ ಸುಮ್ನೆ ಅವ್ರು ಬರ್ದಿರೋ ಇದು ಒಂಚೂರು 4 ಲೈನ್ ಹಾಕೊಂಡ್ಬಿಟ್ಟು ಕೆಳಗಡೆ ಯಾರ ಹೆಸರು, ನನ್ನ ಹೆಸರು ಹಾಕೊಂಡ್ಬಿಟ್ಟು. ಇಲ್ಲ, ಇನ್ನೂ ಒಂದೇನಂದ್ರೆ ಕೆಲವು ಸಾರಿ ಎಷ್ಟು ಸೂಕ್ಷ್ಮ ಆಗ್ತಾ ಹೋಗುತ್ತೆ ವಿಚಾರ ಅಂದ್ರೆ, ಯಾರೋ ಒಬ್ರು ಎಲ್ಲ ಪಾಪ ಎಲ್ಲ ಕಸ ಹೊಡೆದು ನೆಲ ಒರೆಸಿ ಎಲ್ಲ ರೆಡಿ ಮಾಡಿ ಬಿಟ್ಟಿರ್ತಾರೆ. ಪಾಪ ಅವರೆಲ್ಲೋ ಇರ್ತಾರೆ ಆ ಕಡೆ ಈ ಕಡೆ. ನಾನು ಬಂದ್ಬಿಟ್ಟು ನಿಂತ್ಕೊಂಡ್ಬಿಟ್ಟು ನೀಟ ಪ್ಯಾಂಟ್ ಶರ್ಟ್ ಹಾಕೊಂಡ್ಬಿಟ್ಟು ಜೋರಾಗಿ ಎಲ್ಲ ಮಾಡಿಸ್ಬಿಟ್ಟಿವಿ ಸರ್, ಎಲ್ಲ ಮಾಡ್ಬಿಟ್ಟಿದ್ದೀನಿ ವ್ಯವಸ್ಥೆ ಬಿಡಿ. ಮಾಡಿರೋರು ಯಾರು? ನಾನು ಬಂದು ಹೈಲೈಟ್ ಆಗ್ಬಿಡೋದು. ಇದು ಒಂದು ಸೂಕ್ಷ್ಮ ಇದೆ ಇಲ್ಲಿ, ಬಹಳ ಸೂಕ್ಷ್ಮ. ಇದನ್ನ ನಾವು ಹೆಂಗ್ ಅರ್ಥ ಮಾಡ್ಕೊಳ್ಬೇಕು ನೋಡಿ. ಯಾರೋ ಒಬ್ರೊಂದು ಕೆಲಸ ಮಾಡ್ತಾ ಇರ್ತಾರೆ, ನಾನು ಅಲ್ಲಿ ಹೋಗ್ಬಿಡ್ತೀನಿ. ಅವ್ರು ಸ್ವಲ್ಪ ಕೆಲಸ ಸರಿಯಾಗಿ ಮಾಡ್ತಾ ಇರ್ಲಿಲ್ಲ, ನಾನೇನ್ ಮಾಡ್ಬಿಡ್ತೀನಿ, ಬಿಡಿ ನಿಮಗೆ ಬರೋದಿಲ್ಲ ಆ ಕೆಲಸ ನಾನೇ ಮಾಡ್ಬಿಡ್ತೀನಿ ಅಂತೇಳಿ ಆ ಕೆಲಸ ನಾನೇ ಮಾಡ್ಬಿಡ್ತೀನಿ ಅಂತ ಇಟ್ಕೊಳ್ಳಿ. ನಮ್ದೇನು, ನಾನೀಗ ಏನ್ ಅಂದ್ಕೊಳ್ತೀನಿ, ನನ್ನ ಬಗ್ಗೆ ನಾನು ತುಂಬಾ ಗ್ರೇಟ್ ಅಂತ ಅಂದ್ಕೊಳ್ತೀನಲ್ವಾ, ನಾನು ದೊಡ್ಡವನು. ನೋಡಿ ಅವ್ರು ಮಾಡದೇ ಇದ್ರೆ ಅವ್ರದ್ದು ಬಿಡಿಸಿ ನಾನೇ ಮಾಡ್ಬಿಟ್ಟೇನೆ, ಅದಕ್ಕೆ ನೀನೊಬ್ಬ ಕಳ್ಳ ಅನ್ನುತ್ತೆ ಯೋಗ ಮಾರ್ಗ. ಯಾಕೆಂದ್ರೆ ಹೌದು, ನೀನು ಪ್ರಾರಂಭದಲ್ಲಿ ಮಾಡ್ಬೇಕಾದ್ರೆ ಈ ತರ ತಪ್ಪಾಗಿತ್ತೋ ಇಲ್ವಾ? ಸೊ ಅವರಿಗೆ ಸಿಗಬೇಕಾದ ಅನುಭವವನ್ನ ನೀನ್ ಕಿತ್ಕೊಳ್ತಾ ಇದೀಯ ಅಂದ್ರೆ ಯು ಆರ್ ಅ ಥೀಫ್, ನೀನೊಬ್ಬ ಕಳ್ಳ. ಬಿಡು, ಅವನಿಗೆ ಅನುಭವ ಆಗ್ಲಿ. ಈ ಸರಿ ತಪ್ಪು ಮಾಡ್ತಾನೆ, 2 ಸರಿ ಮಾಡ್ತಾನೆ, ಆಮೇಲೆ ಏನ್ ಮಾಡ್ತಾನೆ, ಬರ್ತಾ ಸರಿ ಮಾಡ್ತಾನಲ್ವಾ. ಅದಕ್ಕೋಸ್ಕರ ನೀನು
ಅವನ ಅನುಭವನ ಕಿತ್ಕೊಂಡ್ರೆ ನೀನು ಒಬ್ಬ ಕಳ್ಳ ಅಂತ ಹೇಳುತ್ತೆ ಯೋಗಮಾಯ. ಎಷ್ಟು ಸೂಕ್ಷ್ಮ. ಇದಕ್ಕೆ ಒಂದು ಒಳ್ಳೆ ದೃಷ್ಟಾಂತ ಕತೆ ಒಂದು ಬರ್ತದೆ ಸಣ್ಣದು. ಬುದ್ಧರು ಇನ್ನು ಬುದ್ಧತ್ವನ ಪಡ್ಕೊಂಡಿರೋದಿಲ್ಲ. ಇನ್ನು ಬುದ್ಧತ್ವನ ಪಡ್ಕೊಂಡಿಲ್ಲ. ಅವರೊಬ್ಬರು ಯತಿಯಾಗಿರ್ತಾರೆ. ಒಂದು ದಿನ ಅವರು ಒಳ್ಳೆ ಸೂರ್ಯೋದಯದ ಸಮಯ ನದಿಯ ದಡದಲ್ಲಿ ಸ್ನಾನ ಮಾಡ್ತಾ ಇರ್ತಾರೆ. ಮುಳುಗು ಹಾಕಿ ಮೇಲಕ್ಕೆ ಹೇಳ್ತಾರೆ. ನೀರಿನಿಂದ ಮೇಲಕ್ಕೆ ಕೇಳಿದಾಗ ಒಳ್ಳೆ ಕಮಲದ ಹೂವಿನ ಪರಿಮಳ ತೇಲಿ ಬರ್ತಾ ಇರುತ್ತೆ. ಮುಳುಗೋಕ್ ಹೋದವರು ಸ್ವಲ್ಪ ಹಾಗೆ ನಿಂತು ಬಿಡ್ತಾರೆ. ಆಹಾ, ಎಷ್ಟು ಚೆನ್ನಾಗಿದೆ ಪರಿಮಳ ಅಂತ ನಿಂತ್ಕೊಳ್ತಾರೆ. ತಕ್ಷಣ ಒಂದು ವಾಯ್ಸ್ ಬರ್ತದೆ, ಏ ಕಳ್ಳ ಅಂತ ಒಂದು ವಾಯ್ಸ್ ಬರ್ತದೆ. ಸುತ್ತಮುತ್ತ ನೋಡ್ತಾರೆ, ಯಾರದು? ಯಾರು ನನ್ನನ್ನು ಕಳ್ಳ ಅಂದಿದ್ದು? ನಾನು ಯಕ್ಷ ದೇವತೆಯನ್ನು. ಯಾಕೆ ನನ್ನನ್ನು ಕಳ್ಳ ಅಂತ ಇದೆಯಲ್ಲ? ಏನ್ ಮಾಡ್ತಾ ಇದೀಯ ನೀನ್ ಇವಾಗ? ವಾಸನೆನ ಹೀರ್ತಾ ನಿಂತ್ಕೊಂಡಿದೆಯಲ್ಲ. ಆಗ ಬುದ್ಧರು ಹೇಳ್ತಾರೆ, ಬುದ್ಧರು ಅಂದ್ರೆ ಇನ್ನು ಯತಿ ಆಗಿದ್ರು ಅವರು, ಹಿಂದಿನ ಜನ್ಮ. ಆಗ ಅವ್ರು ಹೇಳ್ತಾರೆ, ನೋಡು ನೋಡಲ್ಲಿ ಒಬ್ಬ ಕಮಲದ ಹೂವಿನ ಗಿಡಗಳನ್ನ ಬೇರ್ ಸಹಿತ ಕಿತ್ಕೊಂಡು ಹೊರೆ ಕಟ್ತಾ ಇದ್ದಾನೆ. ಅವನನ್ನ ನೋಡಿ ನೀನೇನ್ ಮಾಡಿದೀಯಾ? ಸುಮ್ಮನೆ ಇದೀಯಾ? ಅದ್ರ ಪರಿಮಳವನ್ನ ಹೀರ್ಕೊಂಡಿದ್ದಕ್ಕೆ ನನಗೆ ಕಳ್ಳ ಅಂತ ಇದೆಯಲ್ಲ, ಇದ್ಯಾವ ನ್ಯಾಯ ಅಂತ. ಆಗ ಆ ಯಕ್ಷ ದೇವತೆ ಹೇಳುತ್ತೆ, ಅವನೊಬ್ಬ ಕೊಳಕು ಬಟ್ಟೆ, ನೀನು ಶುಭ್ರ ವಸ್ತ್ರ, ಬಿಳಿ ವಸ್ತ್ರ. ಈ ಬಿಳಿ ಬಟ್ಟೆ ಮೇಲೆ ಒಂದ್ ಸಣ್ಣ ತಲೆ ಮಾಡ್ಕೊಂಡ್ಬಿಟ್ರೆ ಹೆಂಗ್ ಕಾಣುತ್ತೆ? ಎದ್ದು ಕಾಣುತ್ತಲ್ವಾ? ಅವನ ಮಟ್ಟ ಅದು, ನಿನ್ನ ಮಟ್ಟ ಇದು. ಸಹಜವಾಗಿ ಬಂದದ್ದ ಇನ್ನೂ ಸ್ವಲ್ಪ ಹೀರ್ಕೋಬೇಕು ಅಂತ ನಿಂತ್ಕೊಂಡೆ, ಇದು ನಿನ್ನ ಮಟ್ಟಕ್ಕೆ ಅಲ್ಲ, ಅದಕ್ಕೆ ನೀನೊಬ್ಬ ಕಳ್ಳ. ಎಷ್ಟು ಸೂಕ್ಷ್ಮ, ಎಷ್ಟು ಸೂಕ್ಷ್ಮ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಡ್ಬೇಕು. ಅದಕ್ಕೋಸ್ಕರ ನಾವು ಇವುಗಳನ್ನೆಲ್ಲ ಸ್ವಲ್ಪ ಯೋಚನೆ ಮಾಡ್ತಾ, ಎಲ್ಲೆಲ್ಲಿ ನಾನು ಈ ತರ ನಡ್ಕೋತೀನಿ, ಎಲ್ಲೆಲ್ಲಿ ನಾನು ಈ ತರ ನಡ್ಕೊಳ್ತೀನಿ, ಅಷ್ಟು ಸೂಕ್ಷ್ಮ ಆಗ್ಬೇಕು. ಅದರ ಪರಾಕಾಷ್ಠತೆಯನ್ನ ಕುರಿತು ಪತಂಜಲಿಗಳು ಹೇಳ್ತಾರೆ, ಅಸ್ಥೇಯ ಪ್ರತಿಷ್ಠಾಯಾಂ ಸರ್ವರತ್ನೋಪಸ್ಥಾನಂ ಬಂದುಬಿಟ್ರು. ಅಸ್ಥೇಯ ಪ್ರತಿಷ್ಠಾಯಾಂ ಸರ್ವರತ್ನೋಪಸ್ಥಾನಂ. ಯಾರಲ್ಲಿ ಅಂತ ಒಂದು ಅಸ್ಥೇಯ ಗುಣ ಇರ್ತದೋ ಅವ್ರ ಹತ್ರ, ಅವ್ರ ಕಾಲುಗುಡದಲ್ಲಿ ಸರ್ವರತ್ನಗಳು ಬಂದು ಬೀಳ್ತವೆ ಅಂತ. ಅಂದ್ರೆ ಅದರ ಅರ್ಥ, ಅಂಥ ಒಬ್ಬ ಸಾಧಕ ಅವನೇನಾದ್ರೂ ಒಳ್ಳೆ ಕೆಲಸ ಮಾಡೋದಕ್ಕೆ ಅಂತ ಹೊರಟ್ರೆ ಅವ್ನಿಗೆ ಯಾಕೆ ಕೊರತೆನೆ ಬರಲ್ಲಂತ. ಮಲ್ಲಾಡಿಯಲ್ಲಿ ರಾಘವೇಂದ್ರ ಸ್ವಾಮಿಗಳಿದ್ರು, ಅವ್ರ ಹೆಸರೇನಂತ ಇಟ್ಕೊಂಡಿದ್ರು? ತಿರುಕ ಅಂತ ಇಟ್ಕೊಂಡಿದ್ರು. ಅವ್ರಷ್ಟು ಕೆಲಸ ಮಾಡಿದ್ರು, ಯಾವತ್ತೂ ಅಲ್ಲಿ ದುಡ್ಡಿನ ಕೊರತೆನೆ ಬರ್ತಿರ್ಲಿಲ್ಲ ಅಂತ. ಯಾವತ್ತೂ ದುಡ್ಡು ಇರ್ತಿರ್ಲಿಲ್ಲ, ಆದ್ರೆ ಮಾಡ್ಬೇಕಾದ ಕೆಲಸಗಳು ಯಾವತ್ತೂ ಕೊರತೆ ಬರ್ತಿರ್ಲಿಲ್ಲ. ಅವ್ರು ಹೇಳಕ್, ಒಳ್ಳೆ ಕೆಲಸನ ಸರಿಯಾಗಿ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಮಾಡಕ್ ಕೊಟ್ರೆ ಯಾವತ್ತೂ ದುಡ್ಡಿನ ತೊಂದರೆ ಬರಲ್ಲ ಅಂತ ಹೇಳೋದು ನೋಡಿ. ಅಸ್ಥೇಯ ಪ್ರತಿಷ್ಠಾಯಾಂ ಸರ್ವರತ್ನೋಪ ಅಂತಕ್ಕಂಥ ಅಲ್ಲಿಗೆ ನಿಲ್ಲಿಸ್ಬಿಡೋಣ. ಇನ್ನು ಮುಂದಿಂದು ಬ್ರಹ್ಮಚರ್ಯ. ಬ್ರಹ್ಮಚರ್ಯ ಬ್ರಹ್ಮಚರ್ಯ ಅಂದ ತಕ್ಷಣ ನಾವಿದನ್ನ ಬರೀ ಯಾವುದಕ್ಕಷ್ಟೇ ಸೀಮಿತ ಮಾಡ್ಕೊಳ್ತೀವಿ ಅಂದ್ರೆ, ಈ ಲೈಂಗಿಕ ಸುಖ ಭೋಗವನ್ನ ಬಿಟ್ಟು ಬಿಡಬೇಕು ಅನ್ನೋದಕ್ಕೆ ನಾವು ಅರ್ಥ ಮಾಡ್ತೀವಿ. ಇದು ಸಾಧಕ ಯೋಗ ಮಾರ್ಗದ ಉನ್ನತ ಸ್ಥಿತಿಯನ್ನು ಅವನು ತಲುಪಬೇಕಾದ್ರೆ ಅದು ಅನಿವಾರ್ಯ. ಅವನಿಗೆ 100% ಬ್ರಹ್ಮಚರ್ಯವನ್ನು ಅವನ ಅನುಷ್ಠಾನ ಮಾಡಲೇಬೇಕು. ಅಲ್ಲಿ ಯಾವ ರಾಜಿಯೂ ಇಲ್ಲ. ನಿಮಗೆ ಬಹುಶಃ ದಶಬಂಧಗಳನ್ನ ವಿಚಾರ ಮಾಡುವಾಗ ನಮಗೆ ಒಂದು ಬಂತು, ಯಾವುದು? ಪುಂ ಸ್ತ್ರೀ ಅನುರಾಗ, ಕಾಮರಾಗ. ಕಾಮರಾಗ ಅಂತ ಬಂತು. ಅದ್ರಲ್ಲಿ ಕಾಮರಾಗ ಅನ್ನುವಾಗ ಪರ್ಟಿಕ್ಯುಲರ್ ಪುಂ ಸ್ತ್ರೀ ಅನುರಾಗ ಅಂತಾನೆ ಹಾಕ್ತಾರೆ. ಅವತ್ತು ಕೂಡ ನಾನು ವಿಚಾರ ಮಾಡಿದೆ, ಇವತ್ತು ಬಹುಶಃ ಮನುಷ್ಯ ತನ್ನ ಹೆಚ್ಚಿನ ಶಕ್ತಿಯನ್ನ ವ್ಯಯ ಮಾಡಿಕೊಳ್ತಾ ಇರ್ತಕ್ಕಂಥದ್ದು ಯಾವುದ್ರ ಮೂಲಕ ಅಂದ್ರೆ ಲೈಂಗಿಕ ಆಸಕ್ತಿಯ ಮೂಲಕ ಅಂತ ಹೇಳಿ. ಸೊ ಆ ಉನ್ನತ ಮಟ್ಟದ ಸಾಧನೆಯನ್ನ ಮಾಡ್ಬೇಕಾಗಿದ್ರೆ ಅವನು ಆ ಅಧೋಮುಖವಾಗಿ ಬಳಕೆ ಆಗ್ತಾ ಇರ್ತಕ್ಕಂತಹ ಆ ವೀರ್ಯ ಶಕ್ತಿಯನ್ನ ಅವನೇನ್ ಮಾಡ್ಬೇಕಾಗ್ತದೆ? ಉಳಿಸ್ಕೊಳ್ಬೇಕಾಗ್ತದೆ. ಒಂದ್ ಕಡೆ ಬರೀತಾರೆ, ಅದು ಆ ವೀರ್ಯ ಇದೆಯಲ್ಲ, ಅದು ರತ್ನಪ್ರಾಯವಾದದು. ರತನ್ಕೋ ಜತನ್ ಕರ್ಣ ಅಂತಾನೆ ಒಬ್ಬ ಮಹಾನ್ ಸಂತ. ಅದು ರತ್ನ ಇದ್ದಂಗೆ ಆ ವೀರ್ಯ, ಅದನ್ನ ನೀವು ಏನ್ ಮಾಡ್ಬೇಕು? ಜತನ್ ಕರ್ಣ,
ನಾವು ತಿಂದ ಆಹಾರ ಪಚನವಾಗಿ ಅದು ರಕ್ತಕ್ಕೆ ಸೇರಿ ಅದು ರಕ್ತ ಆಗಿ ಆ ಎಷ್ಟೋ ಸಹಸ್ರಾರು ರಕ್ತದ ಕಣಗಳು ಸೇರಿದ್ರೆ ಒಂದು ಹನಿ ವೀರ್ಯ ಉತ್ಪತ್ತಿ ಆಗುವಂಥದ್ದು. ಒಂದು ಹನಿ ವೀರ್ಯ ತಯಾರಾಗಬೇಕಾದ್ರೆ ಅದರ ಹಿಂದೆ ಎಷ್ಟೋ ಸಹಸ್ರಾರು ರಕ್ತದ ಹನಿಗಳು ಸೇರಿ ಅದು ಒಂದು ಹನಿ ಆಗುದು. ಅಂಥದ್ದು ಅದಕ್ಕೂ ಅದು ರತ್ನಪ್ರಾಯವಾದುದು. ರಥನ್ಕೋ ಜತನ್ ಕರ್ಮ, ಅಷ್ಟು ಜತನ ಮಾಡಿಕೊಂಡು ಯೋಗ ಮಾರ್ಗದ ಉನ್ನತ ಸ್ಥಿತಿಗಳಿಗೆ ಬಂದಾಗ ಅದು ಅಷ್ಟೇ ಕಂಡೀಷನ್. ಆದ್ರೆ ನಮ್ಮ ಮಟ್ಟದಲ್ಲಿ ನಾವು ಯೋಚನೆ ಮಾಡಿದ್ರೆ ಇದನ್ನ ಕೇವಲ ಲೈಂಗಿಕ ಸುಖಕ್ಕಷ್ಟೇ ಸೀಮಿತವನ್ನು ಮಾಡಿಕೊಳ್ಳದೆ ನಮ್ಮ ಜೀವನದ ಯಾವುದೇ ಕ್ಷೇತ್ರಗಳಲ್ಲಿ ಇತಿಮಿತಿಯನ್ನ ನಾವು ಫಾಲೋ ಮಾಡಬೇಕು. ಭೋಗ ಜೀವನ, ಯಾವುದೇ ರೀತಿಯಾದಂತಹ ಒಂದು ಭೋಗ ಜೀವನದ ಮೇಲೆ ನಮಗಿರ್ತಕ್ಕಂಥ ಆಸಕ್ತಿಯನ್ನ ನಾವೇನ್ ಮಾಡ್ತಾ ಬರಬೇಕು, ಕಡಿಮೆ ಮಾಡ್ತಾ. ಯಾವುದೇ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಭೋಗ ಲಾಲಸೆಗಳಿಂದ ಮನಸ್ಸನ್ನ ನಾವು ಸ್ವಲ್ಪ ಮಟ್ಟಿಗೆ ವಿಮುಖ ಮಾಡ್ತಾ ಹೋಗ್ಬೇಕು, ಬಿಡುಗಡೆ ಆಗಬೇಕು. ಅದಕ್ಕೆ ಹೇಳ್ತಾರೆ, ಬಹಳ ಮಲಗೋದು ಕಾಸ್ಗೆ ತುಂಬಾ ಮೆತ್ತಗಿರ್ಬೇಕು, ಕಾಲಿಗೆ ಹಾಕೋ ಚಪ್ಪಲಿ ತುಂಬಾ ಮೆತ್ತಗಿರ್ಬೇಕು. ಅದ್ರ ಹಿಂದೆ ಎಷ್ಟು ಕ್ರೌರ್ಯ ಇದ್ರೂ ಪರವಾಗಿಲ್ಲ, ಅದ್ರ ಬಗ್ಗೆ ನಮ್ಗೇನ್ ಚಿಂತೆ ಇಲ್ಲ. ಅದಕ್ಕೆ ಎಷ್ಟು ಸಾಧ್ಯವೇ ಅಷ್ಟು ನಿಮ್ಮ ಬಾಹ್ಯ ಜೀವನವನ್ನು ಕೂಡ ನೀವೇನು ಮಾಡಬೇಕು, ಆಡಂಬರಕ್ಕೆ ಎಡೆಗೊಡಬಾರ್ದು. ಅದು ಕೂಡ ಬ್ರಹ್ಮಚರ್ಯದ ಒಂದು ಭಾಗ ಅಂತ ಹೇಳಿ ಇನ್ನೂ ಮುಂದುವರೆದು ಇನ್ನೂ ಒಂದು ಆಯಾಮವನ್ನೊಬ್ಬ ಮಹಾನ್ ಸಂತ ಹೇಳ್ತಾನೆ. ಬ್ರಹ್ಮಭಾವೇ ಮನಶ್ಚಾರಂ ಬ್ರಹ್ಮಚರ್ಯಂ ಪರಂತಪ. ಬ್ರಹ್ಮಭಾವೇ ಮನಶ್ಚಾರಂ ಬ್ರಹ್ಮಚರ್ಯಂ ಪರಂತಪ. ನಿನ್ನ ಭಾವ ಬ್ರಹ್ಮಭಾವದಲ್ಲಿ ಚರಿಸುತ್ತಿದ್ದರೆ ಅದೇ ಬ್ರಹ್ಮಚರ್ಯೆ. ಎರಡು ಕೋಣೆಗಳ ನೀ ಮಾಡು ಮನದಾಲಯದಿ, ಲೋಗರಾಟವನಾಡು ಹೊರ ಕೋಣೆಯೊಳಗೆ, ವಿರಮಿಸೊಬ್ಬನೆ ಶಾಂತಿಯ ಮೌನದೊಳಕೋಣೆಯೊಳಗೆ, ವರ ಯೋಗ ಸೂತ್ರವಿದು ಮಂಕುತಿಮ್ಮ. ನೀನೇನೆಲ್ಲ ಮಾಡ್ತಾರೋ, ಬಟ್ ನಿನ್ ಕಾಂಟ್ಯಾಕ್ಟ್ ಎಲ್ಲಿರ್ಬೇಕು, ನಿನ್ ಒಳಗಿನ ಕಾಂಟ್ಯಾಕ್ಟ್ ಬಿಡಬೇಡ ಅಂದ್ರು. ನಿನ್ ಒಳಗಿನ ಕಾಂಟ್ಯಾಕ್ಟ್ ನೀನ್ ಬಿಡಬೇಡ, ಅಲ್ಲಿಂದ ಡಿಸ್ಕನೆಕ್ಟ್ ಆಗ್ಬೇಡ. ಇಲ್ಲಿ ಏನೇನು ಮಾಡ್ತಾ ಇರು, ಆದ್ರೆ ನಿನಗೆ ಅರಿವಿರ್ಬೇಕು, ನಾನೇನ್ ಮಾಡ್ತೀನಿ, ನಾನೇನ್ ಮಾತನಾಡ್ತಾ ಇದ್ದೀನಿ, ನನ್ನ ಸ್ಥಿತಿ ಏನು, ನಾನು ಯಾರು ಅನ್ನೋ ಅರಿವಿನಿಂದ ನೀನೇನನ್ನಾದ್ರೂ ಮಾಡ್ತಾ ಇದ್ದಿಲ್ಲ, ಅದು ಬ್ರಹ್ಮಚರ್ಯ, ಬ್ರಹ್ಮ ಭಾವ. ಆ ಭಾವ ನನಗಿದ್ರೆ ನಾನು ಮಾಡಬಾರ್ದು ಕೆಲಸ ಮಾಡಕ್ಕಾಗತ್ತಾ? ಅದನ್ನ ಹೇಳ್ತಾರೆ ಬ್ರಹ್ಮ ಭಾವ. ಇನ್ನು ಮುಂದಿನ ಅಂಶದಲ್ಲಿ ಅಹಿಂಸೆ ಆಯ್ತು, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ. ಅಪರಿಗ್ರಹ ಅಂದ್ರೆ ಏನು? ಕೂಡಿಡೋದು, ಸಂಗ್ರಹ ಬುದ್ಧಿ. ಪರಿಗ್ರಹ ಅಂದ್ರೆ ಕೂಡಿಡೋದು ಅಂತ, ಸಂಗ್ರಹ ಬುದ್ಧಿ ಅಂತ. ಎಷ್ಟಿದ್ರೂ ಸಾಕಾಗಲ್ಲ. ಎಷ್ಟು ದೊರಕಿದರೆ ಮೈಗಾಗುತ್ತೆ, ಹೊಟ್ಟೆ ಜೀರ್ಣಿಸುವಟ್ಟೆ, ಮಿಕ್ಕುದೆಲ್ಲ ಕಸ. ಅದ್ ನಮಗೆ ಇನ್ನೊಂದು ಬರ್ತದೆ, ಇಷ್ಟು ದೊರಕಿದರೆ ಮತ್ತಷ್ಟು ಬೇಕೆಂಬಾಸೆ, ಕೊಡು ಸುಖವ ಕಾಂಬಾಸೆ. ಎಲ್ಲಾದ್ರೂ ನಮ್ಗೆ ಮಿತಿ ಇದೆಯಾ? ಮಿತಿ. ಕೂಡಾಕು ಸುಮ್ಮನೆ ಕೂಡಾಕ್ತಾ ಇರ್ತಕ್ಕಂಥ ಬುದ್ಧಿ, ಸಂಗ್ರಹ ಬುದ್ಧಿ. ಈ ಸಂಗ್ರಹ ಬುದ್ಧಿಯನ್ನ ಬಿಡಬೇಕು ಸಾಧಕನಾಗಿರ್ತಕ್ಕಂಥವನು. ಶರಣ ಸಾಹಿತ್ಯದಲ್ಲಿ ಬರ್ತದೆ, ಆಯ್ದಕ್ಕಿ ಮಾರ ಲಕ್ಕಮ್ಮ. ಅವನು ಶರಣ, ಅವನ್ ಕೆಲಸ ಏನಂದ್ರೆ ಅಲ್ಲಿ ಇಲ್ಲಿ ಬಿದ್ದಿರ್ತಾರ ದಾರಿನಲ್ಲಿ, ಅಲ್ಲಿ ಇಲ್ಲಿ ಬಿದ್ದಿರೋ ಅಕ್ಕಿನ ಆರಿಸ್ಕೊಂಡ್ ಬಂದು, ಕಷ್ಟಪಟ್ಟು ಅದನ್ನ ಆರಿಸ್ಕೊಂಡ್ ಬಂದು ಅದರಿಂದ ಅನ್ನ ತಯಾರು ಮಾಡಿ ಅದರಿಂದ ಪ್ರಸಾದ, ಅದರಿಂದ ಅವನು ದಾಸೋಹ ಮಾಡ್ತಕ್ಕಂಥದ್ದು. ಒಂದಿನ ಹೋಗಿದ್ದಾನೆ, ಅಕ್ಕಿ ಚೆನ್ನಾಗಿ ಬಿದ್ಬಿಟ್ಟಿದಾವೆ, ಎಲ್ಲೆಲ್ಲೋ ಚೆನ್ನಾಗಿ ಅಕ್ಕಿ ಆರಿಸ್ಕೊಂಡ್ ಬಂದ್ಬಿಟ್ಟ. ಅವನೇನ್ ಪಾಪ ಎಲ್ಲೂ ಕತ್ಕೊಂಡ್ ಬರ್ಲಿಲ್ಲ, ಚೆನ್ನಾಗಿ ಆರಿಸ್ಕೊಂಡ್ ಬಂದಾಗ ತಗೊಂಡ್ಬಂದು ಹೆಂಡತಿ ಮುಂದೆ ಕೊಡ್ತಾನೆ. ಇವತ್ ನೋಡಿ ಇಷ್ಟೊಂದು ಅಕ್ಕಿ ಮಾಡೋಣ. ತಕ್ಷಣ ಅವಳು ಶಿವಶರಣೆ, ಇವನಿಗಿಂತ ಮುಂದುವರೆದಿದ್ಲು ಅವಳು ಶರಣೆ. ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗುಂಟೆ, ಈ ಸಖಿಯ ಆಸೆ ನಿನಗೇಕೆ ಮಾರಯ್ಯ, ಈ ಸಖಿಯ ಆಸೆ ನಿನಗೇಕೆ ಮಾರಯ್ಯ.
ಹೋಗ್ ಮೊದಲು ಎಲ್ಲಿತ್ತು ಅಲ್ಲಿಗೆ ಹಾಕಿ ಬಂದ್ಬಿಡು ಅಂತ ಕಳಿಸ್ತಾಳೆ. ಎಲ್ಲಿತ್ತು ಅಲ್ಲಿಗೆ ಹಾಕಿ ಬಂದ್ಬಿಡು ಅಂತ ಕಳಿಸ್ಬಿಟ್ಲು ಅವಳು. ನಾಳೆ ಬೇಡ ಚಿಂತೆ ನಿನ್ಗೆ, ಇವತ್ತಿನ ಹಿಂದಿಗೆ ಇವತ್ತಿಗೆ ಅಷ್ಟೇ ಹೋಗ್ ಬಿಟ್ಟು ಅಂತ ಕಳಿಸ್. ಇದು ಅಪರಿಗ್ರಹದ ಪರಾಕಾಷ್ಠೆ. ಅದರಲ್ಲಿ ಈ ಅಪರಿಗ್ರಹಕ್ಕೆ 2 ಮುಖಗಳು ಅಂತ ಹೇಳ್ತಾರೆ. ಬಹಳ ಸುಂದರವಾದ ಒಂದು ಕಗ್ಗದ ವಿಷಯವನ್ನ ಕೊನೆಯಲ್ಲಿ ಪ್ರಸ್ತಾಪ ಮಾಡಿದ್ರು ನಮ್ಮ ನಿರ್ದೇಶಕರು. ಅಪಗ್ರಹಕ್ಕೆ 2 ಮುಖ. ಒಂದು, ಎಷ್ಟು ಕಡಿಮೆ ಪದಾರ್ಥಗಳನ್ನ ಹೊಂದಿದ್ದಾನೆ ಅಥವಾ ಎಷ್ಟು ಪದಾರ್ಥಗಳನ್ನು ಹೊಂದಿದ್ದಾನೆ ಅನ್ನೋದು ಒಂದು ಮುಖ ಆದ್ರೆ, ಆ ಇರುವ ಪದಾರ್ಥಗಳಿಗೆ ಎಷ್ಟರ ಮಟ್ಟಿಗೆ ಅಂಟಿಕೊಂಡಿದ್ದಾನೆ ಅನ್ನೋದು ಅದರ 2ನೇ ಮುಖ. ಮೊದಲನೇ ಸಂತನಿಗೆ ಅವನ್ ಫಕೀರ ಗುಡಿಸಲು ಕಟ್ಕೊಂಡಿದ್ನಲ್ಲ, ಚಿನ್ನದ್ದೇ ಡೇರೆ, ಬೆಳ್ಳಿದೆ ಹಗ್ಗ ಎಲ್ಲ ಇತ್ತು. ಅವನಿಗೆ ಅದ್ರದ್ದು ಏನು, ಅದ್ರ ಮೇಲೆ ಯಾವನ ವ್ಯಾಮೋಹ ಆಸಕ್ತಿ ಅವನಿಗೇನು ಇರ್ಲೇ ಇಲ್ಲ. ತಕ್ಷಣನೇ ಅವನ ಹೆಗಲ ಮೇಲೆ ಕೈ ಕೊಂಡಡಿ ಓಟ್ ಬಿಡ ಅಂತ ಬಂದ. ಆದ್ರೆ 2ನೇವನಿದ್ನಲ್ಲ ಸನ್ಯಾಸಿ, ಅವನಿಗೆ ಪಾಪ ಏನನ್ ಬಿಡಕ್ಕಾಗ್ಲಿಲ್ಲ. ಬಿದ್ದಿದ್ದು ಬರೀ ಒಂದ್ ಪಾತ್ರೆ, ಒಂದು ಕೋಲು. ಇನ್ನೊಂದ್ ಕಡೆ ಹೇಳ್ತಾರೆ, ಜನಕ್ ಮಹಾರಾಜ ಅರಮನೆಗೆ ಒಂದ್ಸಲಿ ಬೆಂಕಿ ಬಿದ್ದು ಹತ್ಕೊಂಡು ಉರಿತಾ ಇದೆ, ಇದನ್ನ ಕೆಡ್ಸಕ್ ಆಗೋದೇ ಇಲ್ಲ ಅಂತ ಗೊತ್ತದ. ಜನಕ ಏನ್ ಮಾಡಿದಾನೆ, ಆರಾಮ್ ನಿಂತ್ಕೊಂಡಿದ್ದ. ಆದ್ರೆ ಸನ್ಯಾಸಿ ಗುಡಿಸ್ಲಿಕ್ಕೆ ಬೆಂಕಿ ಬಿದ್ದ್ಬಿಟ್ಟಿತ್ತು. ಅವ್ನು ಗುಡಿಸ್ಲಲ್ಲಿ 2 ಕೌಪಿನ. ಅವನು ಬೊಬ್ಬೆ ಹೊಡಿತಾ ಇದ್ದಾನಂತೆ, ಅಯ್ಯೋ ನನ್ ಕೌಪಿನ ಸುಟ್ಟು ಹೋಗ್ತಾ ಇದೆ, ಯಾರಾದ್ರೂ ಕಾಪಾಡಿ ಅಂತ ಅವನು ಕೂಕೊಳ್ತಾ ಇದ್ದಾನೆ. ಅವನಿಗೆ 2 ಕೌಪಿನ ಕಳ್ಕೊಳಕ್ ಆಗ್ತಾ ಇಲ್ಲ. ಜನಕ ಏನ್ ಕಳ್ಕೊಳ್ತಿದ್ದಾನೆ, ಅರಮನೆ ಒತ್ತಿ ಉರಿತಾ ಇದೆ, ಕಳ್ಕೊಳ್ತಾ ಇದೆ. ಅದಕ್ಕೆ ಎಷ್ಟು ಪದಾರ್ಥಗಳನ್ನ ಹೊಂದಿದ್ದಾನೆ ಅನ್ನೋದು ಬಹಳ ಮುಖ್ಯ ಅಲ್ಲ. ಎಷ್ಟು ಕಡಿಮೆ ಅಥವಾ ಎಷ್ಟು ಹೆಚ್ಚು ಪದಾರ್ಥಗಳನ್ನ ಹೊಂದಿದ್ದಾನೆ ಅನ್ನೋದು ಅಷ್ಟೇ ಮುಖ್ಯ ಅಲ್ಲ. ಅದರ ಮೇಲೆ ಅವನಿಗೆ ಸ್ವಾಮಿತ್ವ ಭಾವನೆ ಅಂತಾರದನ್ನ, ಪೊಸೆಸಿವ್ನೆಸ್. ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಗು, ನೋಡಿ ಅಲ್ಲಿ ಹೆಂಗಿದೆ ನನಗೆ ಅನ್ನೋದಿದೆಯಲ್ಲ, ಆ ಸ್ವಾಮಿತ್ವ ಭಾವನೆ ಅಂತಾರದನ್ನ ಪೊಸೆಸಿವ್ನೆಸ್ ಅಂತಾರೆ. ಅದು ಎಷ್ಟರ ಮಟ್ಟಿಗೆ ಇದೆ ಅಥವಾ ಇಲ್ಲ ಅನ್ನೋದು, ನಾವೆಷ್ಟರ ಮಟ್ಟಿಗೆ ಪರಿಗ್ರಹದಲ್ಲಿದ್ದೇವೆ ಅಥವಾ ಅಪರಿಗ್ರಹದಲ್ಲಿದ್ದೇವೆ ಅಂತಕ್ಕಂಥದ್ದನ್ನ ನಮ್ಗೆ ಅದು ಹೇಳುತ್ತೆ. ಅದಕ್ಕೆ ನೀನೇನೋ ಕರ್ಮ ನಮಗೆ ಕೊಟ್ಟಿರ್ಬೋದು, ಶ್ರೀಮಂತಿಕೆನೆ ಕೊಟ್ಟಿರ್ಬೋದು, ಹಂಗಂತ ನೀನ್ ಎಲ್ಲ ಬಿಟ್ಟು ಹೋಗೋದೇನು ಬೇಕಾಗಿಲ್ಲ. ಆದ್ರೆ ಶ್ರೀಮಂತಿಕೆಗೆ ನೀನ್ ಎಷ್ಟು ಅಂಟಿಕೊಂಡಿದ್ದೀಯಾ? ಯಾವ್ದೋ ಒಂದ್ ಗಳಿಗೆಯಲ್ಲಿ ಎಲ್ಲ ಶ್ರೀಮಂತಿಕೆ ಹೊರಟೋದಾಗಲೂ ನೀನ್ ನಿರಾಳವಾಗಿದ್ದೀಯಾ? ಇದು ಅಪರಿಗ್ರಹ ಅಂತ ಹೇಳಿದ್ರೆ, ಇದಿಷ್ಟು ಕೂಡ ಯಮದಲ್ಲಿ ಬರ್ತಕ್ಕಂಥದ್ದು. ಸೊ ಸ್ವಲ್ಪ ನಾವು ಸ್ಪೀಡ್ ಅಪ್ ಮಾಡಬೇಕು. ಈಗ 2ನೇದು ಯಾವುದು, ಇದರಲ್ಲಿ ನಿಯಮ. ಯಮ ಆಯ್ತು, ನಿಯಮ. ಮತ್ತೆ ನಿಯಮದಲ್ಲಿ 5 ವಿಷಯಗಳು ಬರ್ತದೆ, 5 ಅಂಶಗಳು ಬರ್ತದೆ ನಿಯಮದಲ್ಲಿ. ಶೌಚ, ಸಂತೋಷ, ತಪ, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನಾನಿ ನಿಯಮ. ಇದರಲ್ಲಿ ಮತ್ತೆ 5: ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ. ಇದು 5 ಸೇರಿದ್ದೇನಾಯ್ತು ನಿಯಮ ಅಂತ ಹೇಳ್ತಾರೆ. ಈ 5 ನಿಯಮಗಳು. ಇಲ್ಲಿ ಯಮದಲ್ಲಿ ನಾವು ಏನನ್ನ ಬಿಡಬೇಕು ಅನ್ನೋದನ್ನ ಹೇಳಿದ್ರು. ಅದಕ್ಕೆ ಅದನ್ನ ನಿಷೇಧಾತ್ಮಕ ಅಂತ ಹೇಳಿದ್ವಿ. ಯಾವುದನ್ನ ಬಿಡಬೇಕು ಅನ್ನೋದನ್ನ ಹೇಳಿದ್ರು. ಇಲ್ಲಿ ನಿಯಮದಲ್ಲಿ ನೀವೇನನ್ನ ಮಾಡ್ಲೇಬೇಕು ಅನ್ನೋದನ್ನ ಹೇಳಿದ್ರು. ಅವುಗಳನ್ನ ಮಾಡ್ಲೇಬೇಕು. ಶೌಚ ಅಂದ್ರೆ ಶುಚಿತ್ವ ಅಂದ ತಕ್ಷಣ ನಾವು ಅರ್ಥ ಮಾಡ್ಕೊಳ್ಬೇಕಿಲ್ಲಿ. ಶುಚಿತ್ವ ಅಂದ ತಕ್ಷಣ ನಾವು ಯೋಚನೆ ಮಾಡಿದ್ರೆ ಕೇವಲ ಬಾಹ್ಯ ಶೌಚ. ಆದ್ರೆ ಬಾಹ್ಯ ಶೌಚವೂ ಬೇಕು, ಆದ್ರೆ ಅದಷ್ಟೇ ಸಾಕಾಗುವುದಿಲ್ಲ. ಆಂತರಿಕ ಶೌಚ ಅಂದ್ರೆ ಕಾಯ ವಾಚ ಮನಸ. ಭಾವನೆಗಳಲ್ಲಿ ಪರಿಶುದ್ಧತೆ, ಆಲೋಚನೆಗಳಲ್ಲಿ ಪರಿಶುದ್ಧತೆಯನ್ನ ಮೈಗೂಡಿಸ್ಕೊಳ್ಬೇಕಂತ ಚೆನ್ನಾಗಿರ್ತಕ್ಕಂಥವನು. ಇನ್ನೂ ಮುಂದುವರೆದ್ರೆ ನಮ್ಮ ದೈಮಿನಿಯವರು ಎಷ್ಟು ಚೆನ್ನಾಗೊಂದು ವ್ಯಾಖ್ಯಾನ ಕೊಟ್ಟರು ಶೌಚ ಅಂದ್ರೆ ಏನು ಅನ್ನೋದಕ್ಕೆ. ಅಂದ್ರೆ ಆ ಚೈತನ್ಯದ ಪ್ರಕಟತೆಗೆ
ನಿನ್ನ ಉಪಾಧಿಗಳಲ್ಲಿ ಇರಬಹುದಾದ ಅಡ್ಡಿಯನ್ನ ತೆಗೆದು ಹಾಕೋದಿದೆಯಲ್ಲ ಅದು ಶೌಚ. ವ್ಯಾಖ್ಯಾನ ಎಷ್ಟು ಚೆನ್ನಾಗಿದೆ ನೋಡಿ ತೈಮಿನಿ ಅವ್ರದ್ದು. ಪ್ರಜ್ಞೆಯ ಅಭಿವ್ಯಕ್ತತೆಗೆ ನಿನ್ನ ಉಪಾಧಿಗಳಲ್ಲಿ ಇರಬಹುದಾದಂತಹ ಒಂದು ತಡೆ ಇದೆಯಲ್ಲ, ಆ ತಡೆಯನ್ನ ತೆಗೆದು ಹಾಕಿಬಿಟ್ರೆ ಅದು ಶೌಚ. ಬಹಳ ಆಪ್ಟ್ ಅನ್ಸುತ್ತೆ ಅದು ಆ ಡೆಫಿನೇಷನ್. ಸೊ ನಮ್ಮ ಉಪಾಧಿಗಳು ಯಾವ್ಯಾವುದು? ಸ್ಥೂಲ, ಕಾಮ, ರೂಪ. ಮುಖ್ಯವಾಗಿ 3 ಉಪಾಧಿಗಳು. ಅಪರಿಶುದ್ಧತೆ ಅನ್ನೋದು ಏನಾದ್ರೂ ಇದ್ರೆ ಈ 3ರಲ್ಲೇ. ನಿನ್ ಪ್ರಜ್ಞೆಯ ಅಭಿವ್ಯಕ್ತತೆಗೆ ಉಪಾಧಿಗಳಲ್ಲಿ ಇರಬಹುದಾದಂತಹ ಒಂದು ಅಡೆತಡೆಯನ್ನ ತೆಗೆದುಹಾಕ್ತಕ್ಕಂಥದ್ದು, ಅದರಲ್ಲಿರಬಹುದಾದಂತಹ ಕಶ್ಮಲಗಳನ್ನ ತೆಗೆದುಹಾಕ್ತಕ್ಕಂಥದ್ದು, ಅದೇನೆ ಶೌಚ ಅಂತ ಹೇಳಿದ್ರೆ. ಅದು ನಮ್ಗೀಗ ಗೊತ್ತಿದೆ ಯಾವ್ಯಾವ ರೀತಿನಲ್ಲಿ ನಮ್ಮಲ್ಲಿ ಅಡೆತಡೆಗಳಿದೆ, ಯಾವ್ಯಾವ ಉಪಾದಿನಲ್ಲಿ. ಸ್ಥೂಲ ದೇಹ, ಕಾಮದೇಹ ಮತ್ತೆ ರೂಪದೇಹದಲ್ಲಿರ್ತಕ್ಕಂಥ ತಡೆಗಳು. ಅಂದ್ರೆ ನಾವೀಗೇನದಕ್ಕೆ ಕೊಡ್ತಾಗ ಫೀಡ್ ಮಾಡ್ತೇವೆ ಅದಕ್ಕೆ ವಿರುದ್ಧವಾದ್ನ ಫೀಡ್ ಮಾಡ್ಬೇಕು. ಶೌಚ ಇದು ಸ್ವಚ್ಛವಾಗಿರ್ಬೇಕು ಅಂದ್ರೆ ನಮ್ಮ ಆಹಾರ ವಿಹಾರ, ನಮ್ಮ ಕಾಮದೇಹ, ನಮ್ಮ ಆಶಾದೇಹ ಸ್ವಚ್ಛವಾಗಬೇಕು ಅಂದ್ರೆ ಶುದ್ಧವಾದ ಭಾವನೆಗಳು, ಸಾತ್ವಿಕ ಭಾವನೆಗಳನ್ನ ಅದಕ್ಕೆ ಫೀಡ್ ಮಾಡ್ಬೇಕು. ನಾವು ಕಾನ್ಶಿಯಸ್ಲಿ ವಿ ಹ್ಯಾವ್ ಟು ಫೀಡ್. ನಮ್ಮ ರೂಪ ಮನಸ್ಸಿಗೆ ಸಾತ್ವಿಕ ಆಲೋಚನೆಗಳನ್ನ ಫೀಡ್ ಮಾಡೋದು, ಕೂತ್ಕೊಂಡು ಸಂಕಲ್ಪಗಳನ್ನ ಮಾಡೋದು, ಸತ್ಸಂಕಲ್ಪಗಳನ್ನ ಮಾಡ್ತಾ ಹೋಗೋದು. ಅವಾಗ ಏನಾಗ್ತದೆ, ಅಲ್ಲಿರಬಹುದಾದಂತ ಈ ಸಾಂದ್ರ ಅಣುಗಳು ಅಲ್ಲಿಂದ ವಿಸರ್ಜಿಸಲ್ಪಟ್ಟು ಆ ಸ್ಥಳದಲ್ಲಿ ನಮ್ಮ ಕಾಮದೇಹದಲ್ಲಿ ಮತ್ತು ನಮ್ಮ ಮನೋದೇಹದಲ್ಲಿ ಅತ್ಯಂತ ಸೂಕ್ಷ್ಮ ಸ್ಪಂದನಗತಿಯುಳ್ಳ ಅಣುಗಳು ನಮ್ಮ ದೇಹವನ್ನು ಬಂದು 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 ಸೇರ್ಕೊಳ್ಳುತ್ತವೆ. ಇದನ್ನ ಶೌಚ ಅಂತ ಹೇಳ್ಬೋದು. ಶೌಚ. ಸಂತೋಷ ಎರಡನೇದು ಸಂತೋಷ, ಅಥವಾ ಇದನ್ನ ತೃಪ್ತಿ ಅಂತ ಹೇಳೋದು ಇನ್ನೂ ಸರಿಯಾದ ಪದ. ತೃಪ್ತಿ ಸಾಧಕನಿಗಿದು ಬಹಳ ಮುಖ್ಯವಾದ. ಯಾವಾಗಲೂ ಅವನು ಹೆಂಗಿರ್ಬೇಕು? ಸಾಧಕ ತೃಪ್ತನಾಗಿರ್ಬೇಕು. ಏನಿದೆಯೋ ಅದರಲ್ಲಿ ತೃಪ್ತನಾಗಿರೋದನ್ನ ಅವನು ಕಲ್ತ್ಕೊಳ್ಬೇಕು. ನಮ್ಗೇನಾದ್ರೂ ತೃಪ್ತಿ ಇದೆಯಾ ಈಗ ಜೀವನದಲ್ಲಿ? ತೃಪ್ತಿ ಇದೆಯಾ ನಮ್ಮ ಜೀವನದಲ್ಲಿ? ಅಷ್ಟಿದ್ರು ಏನಿದ್ರು ನಮ್ಗೆ ತೃಪ್ತಿ ಅಂತಕ್ಕಂಥದ್ದು ಬಹುಶಃ ಇಲ್ಲ, ಬಹಳ ಕಡಿಮೆ. ಅದಕ್ಕೆ ಇಲ್ಲಿ ಸಾಧಕನಾಗಿರ್ತಕ್ಕಂಥವನು ಯಾವಾಗಲೂ ತೃಪ್ತಿಯಿಂದ ಇರಬೇಕಾಗ್ತದೆ. ನಾನು ಇನ್ನೂ ಒಂದು ಶೌಚದಲ್ಲಿ ಒಂದು ಮಾತು, ಅದರ ಪರಾಕಾಷ್ಠತೆ ಹೆಂಗಿರುತ್ತಪ್ಪ ಅಂದ್ರೆ, ಶೌಚಾತ್ ಸ್ವಾಂಗ ಜುಗುಪ್ಸ ಪರೈರ ಸಂಸರ್ಗ. ಅದರ ಪರಾಕಾಷ್ಠೆ, ಶುಚಿತ್ವದ ಪರಾಕಾಷ್ಠತೆ ಸ್ವಾಂಗ ಜುಗುಪ್ಸ ಪರೈರ ಸಂಸರ್ಗ. ಅಂದ್ರೆ ಅವನಿಗೆ ಒಂದು ಹಂತದಲ್ಲಿ ಸಾಧಕನಿಗೆ ಅವನ ದೇಹದ ಮೇಲೆ ಅವನಿಗೇನೆ ಒಂಥರ ಜಿಗುಪ್ಸೆ ಬರಕ್ ಶುರು ಆಗ್ಬಿಡುತ್ತಂತೆ. ಏನಿದು ದೇಹ, ಏನಿದ್ರು ಕಶ್ಮಲಗಳು, ಏನಪ್ಪ ಇದು ಅನ್ನೋದು ರೀತಿನಲ್ಲಿ ಅವನ ದೇಹದ ಮೇಲೆ ಅವನಿಗೇನೆ ಒಂದು ರೀತಿ ಜಿಗುಪ್ಸೆ ಶುರು ಆಗ್ಬಿಡುತ್ತೆ. ಪರೈರ ಸಂಸರ್ಗ. ಇನ್ನವನು ಇತರರ ಜೊತೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅವನು ಸಂಯೋಗ ಆಗೋದಕ್ಕೆ ಅವನು ಇಷ್ಟ ಪಡದೇ ಇರೋ ಅಂತ ಸ್ಥಿತಿಗೆ ಬರ್ತಾನಲ್ಲ, ಅದು ಶೌಚದ ಪರಾಕಾಷ್ಠತೆ ಅಂತ ಹೇಳ್ತಾರೆ. ಆದ್ಮೇಲೆ ಸಂತೋಷ ಅನ್ನುವಾಗ ಅವನು ತನಗೇನಿದೆಯೋ ಎಷ್ಟಿದೆಯೋ ಅಷ್ಟರಲ್ಲೇ ಅವನು ತೃಪ್ತನಾಗಿರೋದನ್ನ ಕಲಿಬೇಕಂತ. ಆ ತೃಪ್ತಿ ಅಂತಕ್ಕಂಥದ್ದಿದ್ರೆ ಅದರ ಸ್ಪಂದನಗಳನ್ನು ಕೂಡ ನಾವು ಹೊರಗಡೆ ಹಾಕ್ತಾ ಹೋಗ್ತೀವಿ. ಏನೇ ಸಂಭವಿಸಿದ್ರೂ ಕೂಡ, ನಮಗೆ ಏನೇ ಸಂಭವಿಸಿದ್ರೂ ಕೂಡ ತೃಪ್ತವಾಗಿ ಉಳಿದುಕೊಳ್ಳುವ ಒಂದು ಸಾಮರ್ಥ್ಯ, ಅದನ್ನ ಪರಮ ತೃಪ್ತಿ ಮತ್ತು ಮನಸ್ಸಿನ ಪ್ರಶಾಂತತೆಯನ್ನ ಬೆಳೆಸ್ಕೊಳ್ಬೇಕಾಗಿದ್ರೆ ದೀರ್ಘಕಾಲದ ಆತ್ಮ ಶಿಕ್ಷಣ ಮತ್ತು ನಮ್ಮ ಮನಸ್ಸನ್ನ ಸತತವಾಗಿ ಗಮನಿಸುವಂತಹ ಪ್ರಕ್ರಿಯೆಯಲ್ಲಿ ನಾವು ತೊಡಕೊಳ್ಬೇಕು. ಹೇಳ್ತಾರಲ್ಲ, ಆಗಿದ್ದೆಲ್ಲ ಒಳ್ಳೆದಕ್ಕೆ ಅನ್ನೋ ಸ್ಥಿತಿ ಇರ್ಬೇಕು ನಮ್ಗೆ. ಆಗಿದ್ದೆಲ್ಲ ಒಳ್ಳೆದಕ್ಕೆ. ಅವನು ಹೇಳ್ತಾನಲ್ಲ, ಗೊತ್ತಿರುತ್ತೆ ನಿಮಗೆ ಕತೆ. ಅಯ್ಯೋ ನಾನು ಇವತ್ತೇನೋ ಮಾಡ್ಬೇಕಾದ್ರೆ ಬೆಳ್ಳಿ ಕತ್ತರಿಸ್ಕೊಂಡ್ಬಿಟ್ಟೆ ಕಣಯ್ಯ ಅಂತ ಮಂತ್ರಿಗೆ ಹೇಳಿದ್ರೆ, ಒಳ್ಳೇದಾಯ್ತು ಸ್ವಾಮಿ ಅಂತ ಮಂತ್ರಿ.
ಸಿಟ್ಟು ಬಂದ್ಬಿಡುತ್ತ ಯಾಕ್ರೆ ತಗೊಂಡೋಗಿ ಇವ್ನು ಜೈಲಿಗೆ ಅಂತ. ರಾಜ ಪಾಪ ಅವ್ನ ರಾಜ ನನ್ ಬೆರಳು ಕತ್ತರಿಸ್ಕೊಂಡ್ಬಿಟ್ಟಿದೀನಿ ಕಣ ಅಂದ್ರೆ ಒಳ್ಳೆ ಆಯ್ತು ಬಿಡಿಸಿ ಆಗಿದ್ದೆಲ್ಲ ಒಳ್ಳೆದಕ್ಕೆ ಅಂತ ಅಂದ್ಬಿಟ್ರೆ ಅವನು ಸಿಟ್ಟು ಬಂತು, ಹಾಕೋ ಜೈಲಿಗೆ ಇವನನ್ನ. ಕೊನೆಗೆ ಯಾವುದೋ ಒಂದು ಸಂದರ್ಭದಲ್ಲಿ ಇವನು ರಾಜ ಕಾಡಿಗೆ ಹೋದ, ಮಂತ್ರಿ ಎಲ್ಲೋ ಒಂದ್ ಕಡೆ ಇವನು ಜೈಲಿಗೆ ಹಾಕ್ಸ್ಬಿಟ್ಟಿದ್ದ ಮಂತ್ರಿನ. ಅಲ್ಲಿ ಕಾಡು ಜನಗಳು ಹಿಡ್ಕೊಂಡು ಇವನನ್ನ ಬಲಿ ಕೊಡಕ್ಕೆ ಅಂತ ಹೋದ್ರು ರಾಜನ್ ಬಲಿ ಕೊಡಕ್ಕೆ ಅಂತ ಇನ್ನೇನ್ ಕತ್ತರಿಸ್ಬೇಕು ನೋಡಿದ್ರೆ ಇವನ ಹತ್ರ ಬೆರಳು ತುಂಡಾಗಿದೆ. ಓ ಇವನ್ ಭಿನ್ನಾಗಿದೆ, ಯೋಗ್ಯರ ಕಳಿಸ್ಲತ್ತ ಇವನ್ ಬಿಟ್ಟು ಅವನು ಬಂದ ವಾಪಸ್. ಬಂದ್ಬಿಟ್ಟು ಎಂತ ತಪ್ಪು ಮಾಡ್ಬಿಟ್ಟೆ ಮಂತ್ರಿ, ನಿನ್ನ ಜೈಲ್ಗೆ ಹಾಕ್ಸ್ಬಿಟ್ಟ. ಇದು ಒಳ್ಳೇದಾಯ್ತು, ನನ್ನನ್ನು ಜೈಲ್ಗೆ ಹಾಕ್ಸಿದ್ದು ಒಳ್ಳೇದಾಯ್ತು. ಅಲ್ಲಪ್ಪ ನನ್ ಬೆರಳು ಕತ್ತರಿಸಿದ್ದೇನೋ ಒಳ್ಳೇದಾಯ್ತು ಅಂದೆ, ನಿನ್ನ ಜೈಲ್ಗೆ ಹಾಕ್ಸಿದ್ದು ಒಳ್ಳೇದಂತೀಯಲ್ಲ ಅಂದ್ರೆ ಆಗ ಅವನ್ ಹೇಳ್ತಾನೆ, ಸ್ವಾಮಿ ನನ್ನನ್ನು ಜೈಲ್ಗೆ ಹಾಕ್ಸಿದ್ರೆ ರಾಜನ ಹಿಂದ್ಗಡೆ ಯಾರು ಹೋಗ್ತಿದ್ರು? ಮಂತ್ರಿ. ನಾನ್ ಬರ್ಲೇಬೇಕಾಗಿತ್ತು. ಅವಾಗ ನಿಮ್ಮನ್ನು ಬಿಡರು, ನನ್ನೊಂದು ಬಲಿ ಕೊಡರು. ಸೊ ನೀವು ನನ್ನ ಜೈಲಿಗೆ ಹಾಕ್ಸಿದ್ದು ಒಳ್ಳೇದಾಯ್ತು. ನೋಡಿ ಈಗೇನಾಯ್ತು, ಈಗ ಆಗಿದ್ದೆಲ್ಲ ಒಳ್ಳೇದಾಯ್ತು. ನಮಗೆ ಜೀವನದಲ್ಲಿ ಸಂದರ್ಭಗಳು ಒದಗಿದಾಗ ಅದೇ ತರ ತಗೋಬೇಕಂತೆ ನಾವು. ಏನ್ ನಡೀತು ಸರಿ ರೈಟ್, ಇಲ್ಲ ನೀನು ಕಲಿಬೇಕಾದ್ರೆ ಇದು ತೃಪ್ತಿ ಅಂತ ಹೇಳ್ತಾರೆ. ಇನ್ನು ಮುಂದೆ ಸಂತೋಷಾದನುತ್ತಮ ಸುಖ ಲಾಭ ಅಂದ್ರವರು ಪತಂಜಲಿಗಳು. ಸಂತೋಷಾದನುತ್ತಮ ಸುಖ ಲಾಭ, ಆ ಸಂತೋಷದಲ್ಲಿ ಅವನು ಇದು ಬಿಟ್ರೆ ಅವನಿಗೆ ಅದಕ್ಕಿಂತ ದೊಡ್ಡ ಸುಖ ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಮುಂದಿಂದು ಸ್ವಾಧ್ಯಾಯ. ಸ್ವಾಧ್ಯಾಯ ಅಂದ್ರೆ ಸ್ವಾಧ್ಯಾಯಕ್ಕೆ ಮತ್ತೆ ಎರಡು ಮುಖ. ಒಂದು ಹೊರಗಿನ ಗ್ರಂಥಗಳನ್ನ ಅಧ್ಯಯನ ಮಾಡ್ತಕ್ಕಂಥದ್ದು, ಅದು ಒಂದು ಭಾಗ, ಸ್ವಾಧ್ಯಾಯದ ಒಂದು ಭಾಗ. ಆದ್ರೆ ಇನ್ನೊಂದು ಭಾಗ ಸ್ವ ಅಧ್ಯಯನ. ನನ್ನನ್ನ ನಾನು ಅಧ್ಯಯನ ಮಾಡ್ಕೊಳ್ತಕ್ಕಂಥದ್ದು, ನನ್ನನ್ನ ನಾನು ನೋಡಿಕೊಳ್ತಕ್ಕಂಥದ್ದು, ಅದೂ ಕೂಡ ಒಂದು ಸ್ವಾಧ್ಯಾಯದ ಒಂದು ಭಾಗ ಅಂತ ಹೇಳ್ತಾರೆ. ಈ ಹೊರಗಿನ ಗ್ರಂಥಗಳನ್ನ ಮತ್ತೊಂದನ್ನ ಉಪನ್ಯಾಸಗಳನ್ನ ಕೇಳ್ತಾ ಕೇಳ್ತಾ ಈ ರೀತಿ ವೈಚಾರಿಕವಾದ ಅಧ್ಯಯನದಿಂದ ಪ್ರಾರಂಭವಾಗಿ ಕ್ರಮೇಣ ಅದು ಸತತವಾದಂತಹ ಚಿಂತನ ಮಂಥನ ನಿಧಿಧ್ಯಾಸನದವರೆಗೆ ಹೋಗಿ ನಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ನಾವು ಎಲ್ಲಿ ಕಂಡುಕೊಳ್ಳಂಗಾಗಬೇಕೋ ಒಳಗಡೆ. ಎವ್ರಿ ಪ್ರಾಬ್ಲಮ್ಸ್ ಆರ್ ಸಾಲ್ವ್ಡ್ ಇನ್ ದ ಲೈಟ್ ಆಫ್ ದ ಸೈಲೆನ್ಸ್ ಅಂತ. ಎವ್ರಿ ಪ್ರಾಬ್ಲಮ್ಸ್ ಆರ್ ಸಾಲ್ವ್ಡ್ ಇನ್ ದ ಲೈಟ್ ಆಫ್ ದ ಸೈಲೆನ್ಸ್. ಆ ಸೈಲೆನ್ಸ್ ನ ಎಷ್ಟು ಫೀಲ್ ಮಾಡೋದು ನಾವು? ಎಲ್ಲಿ ಫೀಲ್ ಮಾಡೋದು ಸೈಲೆನ್ಸ್? ನಮ್ಮ ಒಳಗಡೆ. ಅಂತಹ ಸೈಲೆನ್ಸ್ಗೆ ಹೋದ್ರೆ ಅದು ನಿಜವಾದಂತಹ ಒಂದು ಸ್ವಾಧ್ಯಾಯ. ಕೊನೆಯಲ್ಲಿ ಈಶ್ವರ ಪ್ರಣಿಧಾನ. ಈಶ್ವರ ಪ್ರಣಿಧಾನ ಅಂದ್ರೆ ಈಶ್ವರನಿಗೆ ಶರಣು ಹೋಗುವುದು. ಒಂದು ಕಡೆ ಒಬ್ರು ಇದನ್ನ ವ್ಯಾಖ್ಯಾನ ಮಾಡ್ತಾ ಇದ್ರು, ಇಡೀ ಈ ಈ ಈ ಅಷ್ಟಾಂಗ ಯೋಗದ ಉಳಿದೆಲ್ಲವೂ ಒಂದು ತೂಕ ಆದ್ರೆ ಈ ಈಶ್ವರ ಪ್ರಣಿಧಾನಕ್ಕೆ ಒಂದು ತೂಕ ಅಂತ ಹೇಳಿದ್ರು. ನಾನು ನಮ್ಮ ಹಿರಿಯರೊಬ್ರು ಹೇಳಿದ್ದನ್ನು ಕೇಳಿಸ್ಕೊಂಡಿದ್ದೀನಿ ನಮ್ಮ ಮಾತನ್ನು. ಇಡೀ ಉಳಿದೆಲ್ಲದಕ್ಕೂ ಒಂದು ತೂಕ ಆಗಿದ್ರೆ ಈ ಈಶ್ವರ ಪ್ರಣಿಧಾನಕ್ಕೆ ಒಂದು ತೂಕ ಅಂದ್ಬಿಟ್ಟು. ಯಾಕೆಂದ್ರೆ ಕೆಲವು ಸಾರಿ ಅಂಥದ್ದನ್ನ ನಾವು ನೋಡಿದೀವಿ ಅಪರೂಪ ಸಂದರ್ಭಗಳಲ್ಲಿ. ನಾವು ಇದ್ರಲ್ಲಿ ನೋಡ್ತೀವ, ಒಂದು ಹಾಡಿನಲ್ಲಿ ಬರ್ತದೆ, ನಾದವಂತೆ ವೇದವಂತೆ ಒಂದು ಅರಿಯನ, ಪಾಪವಂತೆ ಪುಣ್ಯವಂತೆ ಕಾಣೆನಯ್ಯನ. ಕರನೇ ಅವನಿಗೆ ಪಾಪ ಪುಣ್ಯ ನಾದ ವೇದ ಮತ್ತೊಂದು ಏನು ಗೊತ್ತಿಲ್ಲ. ಅವನಿಗೆ ಗೊತ್ತಿದ್ದು ಒಂದೇ, ಅವನಿಗೆ ಗೊತ್ತಿದ್ದೇನೊಂದೇ ಶರಣಾಗತಿ. ನೋಡಿ ಅವನಿಗೆ ಜ್ಞಾನ ಮತ್ತೊಂದು ಏನು ಇಲ್ಲ. ಆದ್ರೂ ಅವನೇನಾಗ್ಬಿಟ್ಟ, ಕೊನೆಗೆ ಅವನು ಶಿವ ಸಾಹಿತ್ಯವನ್ನ ಪಡ್ಕೊಂಡ್ಬಿಟ್ಟ. ಅಂದ್ರೆ ಈಶ್ವರ ಪ್ರಣಿಧಾನದ ಪರಾಕಾಷ್ಠತೆ ಅಂದ್ರೆ ಆ ಲೆವೆಲ್ಗೆ ಹೋಗ್ಬಿಟ್ಟು, ಆ ಸ್ಟೇಜ್ಗೆ ಹೋಗ್ಬಿಟ್ಟು ನಂದೇನು ಇಲ್ಲ, ಕಣ್ಣನ್ನೇ ಕಿತ್ತು ಆ ಕಾಲ್ನ ಅವನ ಕಣ್ಣಿಗಿಟ್ಟು ಕಣ್ಣೀರ್ ಬರ್ತಾ ಇದ್ರೆ ಈಶ್ವರನ ಕಣ್ಣಿಗೆ ಹತ್ರ ತಗೊಂಡೋಗಿ ಕಾಲಿಡ್ತಾನೆ. ಇನ್ನೂ ಒಂದು ಕಣ್ಣು ಕಿತ್ಕೋಬೇಕು ಅಂದಾಗ ಇವನಿಗೆ ಎಲ್ಲಿಡ್ಬೇಕು ಅಂತ ಗೊತ್ತಾಗಲ್ಲ ಅಂತ ಅಲ್ಲಿಗೆ ಕಾಲ್ನು ಇಟ್ಟ. ಆದ್ರೂ ಪರಮಾತ್ಮನೇನ್ ಮಾಡ್ತಾನೆ. ಅದು ಶರಣಾಗತಿ, ಅದು ಈಶ್ವರ ಪ್ರಣಿಧಾನ ಅಂತ ಹೇಳಿದ್ರೆ. ಇದಕ್ಕೆ ಈ ಈಶ್ವರ ಪ್ರಣಿಧಾನ ಅದರ ಒಂದು ಪರಾಕಾಷ್ಠತೆ ಹೇಗಿರುತ್ತೆ ಅಂತ ಅವರು ಹೇಳ್ತಾರೆ. ಸಮಾಧಿ ರಿದ್ದಿರಿ
ಸಮಾಧಿ ಸಿದ್ಧಿರೀಶ್ವರ ಪ್ರಣೀಧಾನ ತಂದುಬಿಟ್ಟು ಆ ಈಶ್ವರ ಪ್ರಣೀಧಾನದಲ್ಲಿ ಅವನಿಗೆ ಸಮಾಧಿ ಸಿದ್ಧಿಸುತ್ತದೆ. ಪರಾಕಾಷ್ಠ ಆ ಮಟ್ಟಿನ ಶರಣಾಗತಿ ಈಶ್ವರ ಪ್ರಣೀಧಾನ. ಅಲ್ಲಿಗೆ ಯಮ ಮತ್ತು ನಿಯಮ ಎರಡೂ ಕೂಡ ಮುಗಿದಿದೆ. ಇನ್ನು ಉಳಿದ ಅಂಗಗಳನ್ನ ಸ್ವಲ್ಪ ಹಂಗೆ ಸೂಕ್ಷ್ಮ ನೋಡ್ತಾ ಹೋಗ್ತಾರೆ. ಯಮದಲ್ಲಿ 5, ನಿಯಮದಲ್ಲಿ 5. ಶೌಚ, ಸಂತೋಷ, ತಪಸ್ಸು. ತಪಸ್ಸು ಹೇಳಿಲ್ಲ. ತಪಸ್ಸು ಅಂದ್ರೆ ಏನು ಅಂದ್ರೆ ತಪಸ್ಸು ಅಂದ್ರೆ ತಪ್ಪಿಸು, ಸುಡು ಅಂತ ಅರ್ಥ. ಏನನ್ನ ಸುಡೋದು ಇಲ್ಲಿ? ಸುಡೋದು ಅಂತ ಹೇಳಿದ್ರೆ ಒಂದೇ ಮಾತಿನಲ್ಲಿ ಅದನ್ನ ನಾವ್ ಹೇಳ್ಬೇಕು ಅಂತ ಹೇಳಿದ್ರೆ, ನಮ್ಮ ಉನ್ನತಾತ್ಮನ ಬೆಳಕಿನಲ್ಲಿ ನಮ್ಮ ದೇಹಾತ್ಮನ ಅವಗುಣಗಳನ್ನ ಸುಡೋದು ತಪಸ್ಸು ಅಂದ್ರೆ. ಇಷ್ಟ ಅರ್ಥ ಮಾಡ್ಕೊಂಡು ಧ್ಯಾನದಲ್ಲಿ ನಡೆಯುವಂತ ಪ್ರಕ್ರಿಯೆ ಇದೆ. ತಪ್ಪಿಸು, ಸುಡು, ಅದಕ್ಕೆ ಅದನ್ನ ತಪಸ್ಸು ಅಂತಾರೆ. ಕಣ್ಣು ಮುಚ್ಕೊಂಡು ತಪಸ್ಸು ಮಾಡ್ತಿದ್ರು. ಆ ತಪಸ್ಸು ಅಂದ್ರೆ ಸುಡೋದು. ಏನನ್ನ ಸುಡೋದು? ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ. ನಮ್ಮ ಹೈಯರ್ ಕಾನ್ಶಿಯಸ್ ನಿಂದ ಈ ಲೋಯರ್ ಕಾನ್ಶಿಯಸ್ ಅಲ್ಲಿರುವಂತಹ ದುರ್ಗುಣಗಳನ್ನ ನಾವು ಸುಡೋದು. ಏನ್ ಮಾಡಂಗಿಲ್ಲ. ನಾವು ಸ್ವಲ್ಪ ಧ್ಯಾನದಲ್ಲಿ ಪ್ರಯತ್ನ ಮಾಡ್ತಾ ಈ ಕೆಳಗಿನ ಬಾಡೀಸಿಂದ, ಕೆಳಗಿನ ಉಪಾಧಿಗಳಿಂದ ಬಿಡಿಸ್ಕೊಂಡ ತಕ್ಷಣ ನಮ್ ಕಾನ್ಶಿಯಸ್ ಹೈಯರ್ ಲೆವೆಲ್ ಅಲ್ಲಿ ಇದೆ, ನಮ್ ಥಾಟ್ಸ್ ಲೋಯರ್ ಲೆವೆಲ್ ಇದೆ. ಆ ಹೈಯರ್ ಲೆವೆಲ್ ಇಂದ ಈ ಲೋಯರ್ ಲೆವೆಲ್ ಮೇಲೆ ಆ ಬೆಳಕು ಬಿದ್ದಾಗ ಏನಾಗ್ತವೆ? ಕರೆಕ್ಟ್ ಬರುತ್ತೆ. ಇದು ತಪಸ್ಸು ಅಂತ ಹೇಳಿದ್ರೆ. ಈಗ 3ನೇ ಮೆಟ್ಲು. ಇದು ಎರಡು. ಈಗ ನಾವು ಇಷ್ಟೊತ್ತು ವಿಚಾರ ಮಾಡಿದ್ರೆ ಕೇವಲ 2 ಮೆಟ್ಲು, ಯಮ ಮತ್ತು ನಿಯಮ. 3ನೇ ಮೆಟ್ಲು ಯಾವ್ದಪ್ಪ ಅಂತ ಹೇಳಿದ್ರೆ ಆಸನ ಅಂತ ಹೇಳಿ. ಈಗ ನಮ್ಮ ಯಾವುದೇ ಸಾಧನೆಯನ್ನ ಮಾಡ್ಬೇಕು, ಕುತ್ಕೊಂಡು ಧ್ಯಾನ ಮಾಡ್ಬೇಕು ನಾವು 10 ನಿಮಿಷ. ಬಹಳ ಜನದ ಆಂಬಣ ಏನು? ಆಗಲ್ಲ ಸರ್, ಅರ್ಧ ಗಂಟೆ ಹಿಂಗ್ ಕುತ್ಕೊಳ್ಬೇಕು ಅಂತೀರಿ ನೀವು, ಕುತ್ಕೊಳಕ್ ಆಗಲ್ಲ. ಯಾಕೆ? ಆಸನ ಸಿದ್ಧಿ ಇಲ್ಲ. ಆಸನ ಸಿದ್ಧಿ ಮಾಡ್ಕೋಬೇಕು ನಾವು. ಅದಕ್ಕೂ ಕೂಡ ಅವರು ಸ್ವಲ್ಪ ಲೀನಿಯಂಟ್ ಆಗಿ ಹೇಳ್ಬಿಟ್ರು, ನಮ್ಗೆ ಉದಾರವಾಗಿ ಹೇಳಿದ್ದಾರೆ. ಎಷ್ಟೋ ಆಸನಗಳಿದೆ, ಅವೆಲ್ಲ ನೀವೇನ್ ತಲೆ ಕೆಡಿಸ್ಕೋಬೇಡಿ ಸರ್. ಸ್ಥಿರ ಸುಖಮಾಸನ ಸಾಕು ನಿಮ್ಗಿದು. ನಾವು ಎಷ್ಟು ಪ್ರಾಣಿಗಳಿದಾವೋ ಅಷ್ಟು ಹೆಸರಿನ ಆಸನಗಳಿದಾವೆ. ಎಷ್ಟು ಪ್ರಾಣಿಗಳಿದಾವ ಪ್ರಪಂಚದಲ್ಲಿ ಅಷ್ಟು ಪ್ರಾಣಿಗಳ ಹೆಸರನ್ನ ಒಳಗೊಂಡಿರೋ ಆಸನಗಳಿದಾವೆ. ನಮ್ಗೆ ಅದೆಲ್ಲ ಅವಶ್ಯಕತೆ ಇಲ್ಲ. ನಮ್ಮ ದೈಹಿಕ ಆರೋಗ್ಯಕ್ಕೆ ಎಷ್ಟು ಬೇಕೋ, ನಮ್ಮ ಸಾಧನೆಗೆ ಕೂತ್ಕೊಳ್ಳಕ್ಕೆ, ಸ್ಥಿರವಾಗಿ ಕೂತ್ಕೊಳ್ಳಕ್ಕೆ ಯಾವ್ದು ಬೇಕೋ ಅದನ್ನ ಮಾಡ್ಕೊಂಡ್ರೆ ಸಾಕು. ಅದಕ್ಕೆ ನಾವು ಅಷ್ಟಕ್ಕೆ ನಿಲ್ಲಿಸ್ಬಿಡೋಣ. ಸ್ಥಿರ ಸುಖಮಾಸನಂ ಯಾಕೆ ಬೇಕಿದು ಅಂತ ಹೇಳಿದ್ರೆ, ಈ ನಮ್ಮ ಮನಸ್ಸಿನಲ್ಲಿ ಕ್ಷೋಭೆಗಳನ್ನ ಉಂಟು ಮಾಡೋದಕ್ಕೆ ಒಂದು ಕಾರಣ ನಮ್ಮ ಫಿಸಿಕಲ್ ಬಾಡಿ ಕೂಡ. ಅದಕ್ಕೆ ನೋಡಿ, ಒಂದು ಅರ್ಧ ಗಂಟೆ ಕುತ್ಕೊಳ್ಳಕ್ ನಮ್ ಕೈಲಿ ಆಗ್ಲಿಲ್ಲ ಅಂದಾಗ ಅದು ಮನಸ್ಸಿನಲ್ಲಿ ಕ್ಷೋಭೆಗಳನ್ನ ಉಂಟು ಮಾಡುತ್ತೆ. ದೇಹ ಚೆನ್ನಾಗಿಲ್ಲ ಅಂದಾಗ, ದೇಹ ಸರಿ ಇಲ್ಲ ಅಂದಾಗ ನಮ್ಗೆ ಮನಸ್ಸಿನಲ್ಲಿ ಕ್ಷೋಭೆಗಳು ಉಂಟಾಗುತ್ತೆ. ಅದಕ್ಕೆ ಈ ಬಾಹ್ಯ ಕ್ಷೋಭೆಗಳನ್ನ ನಾವು ನಿವಾರಿಸ್ಕೋಬೇಕು ಅಂದ್ರೆ ಈ ದೇಹನ ಒಂದು ಮಟ್ಟಕ್ಕೆ ನಾವು ಚೆನ್ನಾಗಿ ಇಟ್ಕೋಬೇಕು. ಶರೀರ ಮಾಧ್ಯಮಂ ಖುಲು ಧರ್ಮ ಸಾಧನಂ. ನಮ್ಮ ಯಾವುದೇ ಸಾಧನೆಗೆ ಇದು ಬಹಳ ಮೂಲ ಆಗಿರುತ್ತೆ. ನಾವು ನಮ್ಮ ದೇಹದ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೋಬೇಕು. ಇದ್ರ ಕ್ಷೋಭೆಗಳನ್ನು ನಾವು ನಿವಾರಣೆ ಮಾಡ್ಕೊಳ್ಬೇಕು. ಅದಷ್ಟಕ್ಕೆ ನಿಲ್ಸ್ಕೊಳ್ಳೋಣ. ಇನ್ನ ಪ್ರಾಣಾಯಾಮ ಏನು? ಪ್ರಾಣಾಯಾಮ ಅಂತ ಹೇಳಿದ್ರೆ ತಸ್ಮಿನ್ ಸತಿ ಶ್ವಾಸ ಪ್ರಶ್ವಾಸೋದ್ಗತಿ ವಿಚ್ಛೇದ ಪ್ರಾಣಾಯಾಮ. ಯಾವಾಗ ನಮಗೆ ಆಸನದ ಸಿದ್ಧಿ ಆಗ್ತದೋ ಆಗ ನಿಮ್ಮ ಉಸಿರಾಟ ನಿಲ್ತದೆ ಅಂದ್ರೆ ಅದರ ಅರ್ಥ ಒಂದು ರೀತಿ ನಮ್ಮ ಕಂಟ್ರೋಲಿಗೆ ಬರ್ತದೆ. ಅದನ್ನೇ ನಾವು ಪ್ರಾಣಾಯಾಮ ಅಂತ ಕರಿತೀವಿ. ಒಂದು ನಿನ್ನೆ ಕೂಡ ನಾನು ಹೇಳ್ತಾ ಇದ್ದಿದ್ದನ್ನ, ಪ್ರಾಣ ಇದೆಯಲ್ಲ ಅದ್ರದ್ದೊಂದು ಸೀಕ್ರೆಟ್ ಇದೆ. ಪ್ರಾಣದ ಸೀಕ್ರೆಟ್ ಏನಂದ್ರೆ, ಅದು ಒಂದು ಕಡೆ ಪ್ರಕೃತಿ ತತ್ವವನ್ನೂ ಒಳಗೊಂಡಿದೆ, ಇನ್ನೊಂದು ಕಡೆ ನಮ್ಮ ಪ್ರಜ್ಞಾ ಒಂದು ಸ್ಥಿತಿಯನ್ನು ಕೂಡ, 2 ಗುಣಗಳನ್ನ ಒಳಗೊಂಡಿದೆ. ಅದು ಪ್ರಕೃತಿ ಮತ್ತು ಪ್ರಜ್ಞೆಗಳೆರಡರ ಒಂದು ಸಾರಭೂತವಾದ ಗುಣಗಳನ್ನ ನಮ್ಮ ಪ್ರಾಣಶಕ್ತಿ ಒಳಗೊಂಡಿದೆ. ಅದರಿಂದ ಪ್ರಾಣಾಯಾಮ ಅಂತ ಹೇಳಿದ್ರೆ ಕೇವಲ ಉಸಿರಾಟದ ನಿರೋಧ ಮಾತ್ರ ಅಲ್ಲ, ನಮ್ಮ ಪ್ರಾಣಶಕ್ತಿಯ ಮೇಲೆ ಒಂದು ಕಂಟ್ರೋಲ್ ನಮ್ಗೆ. ಅದರಿಂದ ಇದನ್ನ ನಾವು ಗಂಭೀರವಾಗಿ ತೆಗೆದುಕೊಳ್ಬೇಕು. ಇವೆರಡೂ ಕೂಡ ಈ ಪ್ರಜ್ಞೆ ಮತ್ತು ಪ್ರಕೃತಿಗಳ ಪರಸ್ಪರ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳ ಉಪಕರಣವಾಗಿ ಕೆಲಸ ಮಾಡುವ ಸಾಮರ್ಥ್ಯವನ್ನ ಈ ನಮ್ಗೆ ಪ್ರಾಣಮಯ ಕೋಶ ಹೊಂದಿರೋದ್ರಿಂದ ಪ್ರಾಣಾಯಾಮವನ್ನು ಕೂಡ ಈ ರಾಜಯೋಗದಲ್ಲಿ ಒಂದು ಅಂಶವನ್ನಾಗಿ ಸೇರಿಸಿದ್ದಾರೆ ಅಂತಕ್ಕಂಥದ್ದು. ಇನ್ನು ಮುಂದಿನ ಅಂಶ ಪ್ರತ್ಯಾಹಾರ ಅಂದ್ರೆ ಏನು ಅಂತ ಹೇಳ್ತಾ
ಸ್ವವಿಷಯ ಸಂಪ್ರಯೋಗೆ ಚಿತ್ತ ಸ್ವರೂಪಾನುಕಾರ ಇವೇಂದ್ರಿಯಾಣ ಪ್ರತ್ಯಾಹಾರ. ಅಂದ್ರೆ ಇಂದ್ರಿಯಗಳು ವಿಷಯಗಳಿಂದ ಹಿಮ್ಮೆಟ್ಟಿ ಮನಸ್ಸನ್ನು ಅನುಕರಣ ಮಾಡುತ್ತವೆಯೋ ಎಂಬಂತೆ ಇರುವುದೇ ಪ್ರತ್ಯಾಹಾರ. ಅಂದ್ರೆ ಈಗ ನಮ್ಗೆ ಹೊರಗಿನ ಪ್ರಪಂಚದ ಒಂದು ಅರಿವನ್ನ, ಹೊರಗಿನ ಪ್ರಪಂಚದ ಅರಿವು ನಮ್ಗೆ ಆಗ್ತಾ ಇರೋದು ಯಾವ್ದ್ರ ಮೂಲಕ? ಇಂದ್ರಿಯಗಳ. ಸೊ ಈಗ ಇಂದ್ರಿಯಗಳನ್ನ ನಾವು ತಟಸ್ಥ ಮಾಡಿಬಿಟ್ರೆ, ಇಂದ್ರಿಯಗಳನ್ನ ನಾವು ಹಿಮ್ಮೆಟ್ಟಿಸ್ಬಿಟ್ರೆ ಏನಾಗುತ್ತೆ? ಹೊರಗಿನ ಪ್ರಪಂಚದ ಒಂದು ಸಂಬಂಧವೇ ಕಟ್ಟಾಗೋಗ್ಬಿಡ್ತು. ಈಗ ಮನಸ್ಸು ಹೆಂಗಿರುತ್ತೆ ಅಂದ್ರೆ, ಆ ಮನಸ್ಸು ಈ ಬಾಹ್ಯ ಪ್ರಪಂಚದ ಜೊತೆ ಎಲ್ಲಾ ಸಂಪರ್ಕ ಅನ್ನೋದು ಕಳ್ಕೊಂಡಿದ್ರಿಂದ ಒಂದ್ ರೀತಿಯಲ್ಲಿ ತಾನು ತನ್ನೊಳಗಡೆನೆ ತನ್ನಲ್ಲೇ ತಾನು ಇಳಿಯೋದಕ್ಕೆ ಶುರು ಆಗ್ಬಿಡ್ತು. ಎಷ್ಟರ ಮಟ್ಟಿಗೆ ತಲ್ಲೀನವಾಗ್ತದೆ ಅಂದ್ರೆ ಇಂದ್ರಿಯಗಳು ಆಲ್ಮೋಸ್ಟ್ ಕೆಲಸ ಮಾಡೋದನ್ನ ನಿಲ್ಲಿಸ್ಬಿಡುತ್ತೆ. ಇಂಥದ್ದೊಂದೊಂದು ಅನುಭವ ನಮ್ಗೆ ಯಾವತ್ತಾರ ಒಂದೊಂದು ದಿವಸ ಜೀವನದಲ್ಲಿ ಆಗಿರಲ್ವಾ? ಕಣ್ಬಿಟ್ಕೊಂಡೇ ಕೂತಿರ್ತೀವಿ, ಏನೋ ತುಂಬಾ ಗಾಢವಾಗಿ ಯೋಚನೆ ಮಾಡ್ತಾ ಇರ್ತೀವಿ. ನಮಗೆ ಪರಿಚಯದವರೇ, ನಮಗೆ ಬೇಕಾದವರೇ ಬರ್ತಾರೆ, ಬಂದು ಮಾತಾಡಿಸ್ತಾ ಇರ್ತಾರೆ, ನಾವು ಅವ್ರ ಕಡೆ ಗಮನನೇ ತಗೊಳಲ್ಲ. ಆಮೇಲೆ ಸ್ವಲ್ಪ ಮುಟ್ಟಿ ಏನ್ರಿ ಏನ್ ಮಾಡ್ತಾ ಇದ್ರಿ, ಎಲ್ಲಿದ್ದೀರಾ ಅಂತ ಅಂತ ಅಂದ್ರೆ ಅಷ್ಟೊತ್ತು ಇಂದ್ರಿಯಗಳಿದ್ರೂ ಕೂಡ ಇಂದ್ರಿಯ ತನ್ನ ಕೆಲಸವನ್ನ ಏನ್ ಮಾಡಿತ್ತು? ಸ್ಥಗಿತ ಮಾಡಿ. ಇದನ್ನ ನಾವು ಕಾನ್ಶಿಯಸ್ ಆಗಿ ಮಾಡೋದು ಪ್ರತ್ಯಾಹಾರದಲ್ಲಿ. ಪ್ರಜ್ಞಾಪೂರ್ವಕವಾಗಿ ನಾವು ಈ ಕೆಲಸನ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದನ್ನೇ ನಾವು ಪ್ರತ್ಯಾಹಾರ ಅಂತ ಕರಿತೀವಿ. ಇನ್ನು ಮುಂದಿನ ಅಂತ ಧಾರಣ. ದೇಶ ಬಂಧಶ್ಚಿತ್ತಸ್ಯ ಧಾರಣ. ನಮ್ಮ ಪ್ರಜ್ಞೆಯನ್ನ ನಮ್ಮ ಚಿತ್ತವನ್ನ ಒಂದು ಮಿತವಾದ ಕ್ಷೇತ್ರದಲ್ಲಿ ಬಂಧಿಸುವುದೇ ಧಾರಣ. ಒಂದು ಮಿತವಾದ ಕ್ಷೇತ್ರದಲ್ಲಿ ನಾವು ಯಾವ್ದನ್ನೋ ಒಂದನ್ನು ಇಟ್ಕೊಂಡಿದೀವಿ, ನಮಗೆ ಬೇಕಾದಂತ ಒಂದು ವಸ್ತು ಅಥವಾ ಒಂದು ವಿಷಯ, ಅಲ್ಲೇ ನಾವು ನಮ್ಮ ಪ್ರಜ್ಞೆನ ನಿಲ್ಲಿಸ್ತಕ್ಕಂಥದ್ದು. ಮತ್ತೆ ಹೋಗುತ್ತೆ ಕರ್ಕೊಂಡ್ ಬರ್ತೀವಿ, ಮತ್ತೆ ಹೋಗುತ್ತೆ ಕರ್ಕೊಂಡ್ ಬರ್ತೀವಿ. ಇದು ಧಾರಣ. ಅಂದ್ರೆ ಸ್ವಲ್ಪ ಇದು ಹೋಗೋದು ಬರೋದು ಆಗ್ತಾ ಇರುತ್ತೆ, ನಾವು ನಮ್ಮ ಪ್ರಯತ್ನವನ್ನ ಮಾಡ್ತಾನೆ ಹೋಗ್ತೀವಲ್ಲ, ಇದು ಧಾರಣ. ಸೂಕ್ತಿ ಚಿಂತನೆ ಮಾಡಿಸಿದ್ವಿ ನೋಡಿ ಪ್ರಾರಂಭದಲ್ಲಿ, ಹೋಗುತ್ತೆ, ಮತ್ತೆ ನಾವು ಕರ್ಕೊಂಡ್ಬಂದು ಆ ವಿಷಯದ ಮೇಲೆ ನಾವು ಮತ್ತೆ ನಿಲ್ಲಿಸ್ತೀವಿ ನಮ್ಮ ಪ್ರಜ್ಞೆಯನ್ನ. ಭ್ರಾಂತಿ ಕಳೆದರೆ ಶಾಂತಿ. ಹೋಗ್ಬಿಡುತ್ತೆ, 2 ನಿಮಿಷ ಅಂದ್ಕೊಳ್ತೀವಿ, 1 ನಿಮಿಷ ಅನ್ನೋದ್ರೊಳಗೆ ಮತ್ತೆಲ್ಲ ಹೋಗುತ್ತೆ, ಮತ್ತೆ ಕರ್ಕೊಂಡ್ ಬರ್ತೀವಲ್ಲ, ಇದು ಧಾರಣ ಅಂತ ಹೇಳಿ ಪುನಃ ನಾವು ಪ್ರಯತ್ನವನ್ನ ಮಾಡ್ತಕ್ಕಂಥದ್ದು, ಇದು ಧಾರಣ. ಮುಂದಿನ ಅಂತ ಧ್ಯಾನ. ತತ್ರ ಪ್ರತ್ಯೇಕತಾನತಾ ಧ್ಯಾನಂ. ಹೀಗೇನಾಯ್ತು, ಅಲ್ಲಿ ಹೋಗೋದು ಬರೋದು ಆಗ್ತಾ ಇತ್ತು. ಆದ್ರೆ ಈ ಧ್ಯಾನದಲ್ಲಿ ಏಕತಾನತೆಯಿಂದ ನಾವು ಆರಿಸ್ಕೊಂಡಿರ್ತಕ್ಕಂಥ ವಸ್ತುವಿನ ಮೇಲೆ ಸತತವಾಗಿ ಹರಿತಾ ಇರುತ್ತೆ, ಅದು ಧ್ಯಾನ ಅಂತ ಕರೀತೀವಿ. ಅದು ಧ್ಯಾನ. ಹೆಚ್ಚು ಕಾಲ ಆ ಧ್ಯಾನ ವಸ್ತುವಿನ ಮೇಲೆ ನಮ್ಮ ಗಮನ ನಿಲ್ಲುತ್ತಲ್ಲ, ಅದು ಧ್ಯಾನ. ಇನ್ನು ಮುಂದಿಂದು ಸಮಾಧಿ ಅಂತ ಕರಿತೀವಿ. ತದೇದಾರ್ಥ ಮಾತ್ರ ನಿರ್ಭಾಸಂ ಸ್ವರೂಪ ಶೂನ್ಯಂ ಸಮಾಧಿ ಅಂತ. ಆ ಸ್ವರೂಪ ನಾವು ಯಾವ್ದನ್ನ ಆಯ್ಕೆ ಮಾಡ್ಕೊಂಡಿದೀವೋ ಅದರಲ್ಲಿ ಬಹುಕಾಲ ನಮ್ಮ ಮನಸ್ಸು ನಿಂತಿದ್ರೆ ಅದು ಧ್ಯಾನ ಅಥವಾ ಅದು ಸಮಾಧಿ. ಅಂದ್ರೆ ಇಲ್ಲಿ ಧ್ಯಾನದಲ್ಲಿ ಏನಾಗುತ್ತೆ ಅಂದ್ರೆ ವಸ್ತುವಿನ ಅರಿವು ಇನ್ನೂ ಉಳ್ಕೊಂಡಿರುತ್ತೆ, ಆ ಸ್ವರೂಪವೂ ಶೂನ್ಯವಾದ್ರೆ ಅದು ಧ್ಯಾನ. ಇಲ್ಲಿ ಯಾವುದೋ ಒಂದು ಆ ವಸ್ತು ಇರುತ್ತೆ, ಆ ವಸ್ತು ಬಿಟ್ಟು ಬೇರೆ ಏನು ಇರಲ್ಲ, ಆದ್ರೆ ಸಮಾಧಿನಲ್ಲಿ ಏನಾಗುತ್ತೆ, ವಸ್ತುವು ಮಾಯವ, ಆ ವಸ್ತುನು ಕೂಡ ಇಲ್ದಂಗಾಗುತ್ತೆ. ಇದು ಸಮಾಧಿ ಅಂತ ಹೇಳ್ತಾ ಕೊನೆಯಲ್ಲಿದ್ದ ಒಂದು ಉಪಸಂಹಾರ ನಾವು ನೋಡೋದಾದ್ರೆ, ಈ ಯಮನಿಯಮಗಳು ವ್ಯಕ್ತಿಯ ಸ್ವಭಾವದಲ್ಲಿರ್ತಕ್ಕಂತಹ ನೈತಿಕ ದೌರ್ಬಲ್ಯಗಳಿಂದ ಉತ್ಪತ್ತಿ ಆಗ್ತಕ್ಕಂತ ಭಾವನಾತ್ಮಕ ಚಾಂಚಲ್ಯಗಳನ್ನ ಅದು ನಿವಾರಿಸ್ತದೆ. ಮತ್ತೆ ಆಸನದ ಅಭ್ಯಾಸ ನಮ್ಗೆ ಏನ್ ಮಾಡ್ತದೆ, ಸ್ಥೂಲ ದೇಹದಿಂದ ಉದ್ಭವಿಸ್ತಕ್ಕಂತ ಕ್ಷೋಭೆಗಳನ್ನು ನಿವಾರಿಸಿದ್ರೆ, ಪ್ರಾಣಾಯಾಮದ ಅಭ್ಯಾಸ ಪ್ರಾಣಮಯ ಕೋಶದಲ್ಲಿ ಆ ಪ್ರಾಣಮಯ ಶಕ್ತಿಯ ಒಂದು ಅಕ್ರಮ ಅಥವಾ ಕಡಿಮೆ ಪ್ರಮಾಣದ ಒಂದು ಹರಿದಾಟದಿಂದ ಉಂಟಾಗ್ತಕ್ಕಂತ ಕ್ಷೋಭೆಗಳನ್ನ ಅದು ನಿವಾರಣೆ ಮಾಡ್ತದೆ. ಇನ್ನು ಪ್ರತ್ಯಾಹಾರ ಇಂದ್ರಿಯಗಳ ಮೂಲಕ ಉಂಟಾಗ್ತಕ್ಕಂತ ಕ್ಷೋಭೆಗಳನ್ನ ಅದು ನಿವಾರಿಸ್ತದೆ. ಇವೆಲ್ಲವೂ ಕೂಡ ಇಷ್ಟು ಕೂಡ ಅಂದ್ರೆ ಪ್ರತ್ಯಾಹಾರದವರೆಗೂ ಏನು ವಿಚಾರಗಳು ಬಂತೋ ಇದೆಲ್ಲವೂ ಕೂಡ ಚಿತ್ತಕ್ಷೋಭೆಯ ಬಾಹ್ಯ ಕಾರಣಗಳನ್ನ ನಿವಾರಿಸ್ತದೆ.
ಪ್ರಾಣಾಯಾಮ ಪ್ರತ್ಯಾಹಾರದವರೆಗೂ ಹೊರಗಿನ ಒಂದು ಕಾರಣಗಳನ್ನ, ಕ್ಷೋಭೆಯ ಕಾರಣಗಳನ್ನ ಅದು ನಿವಾರಿಸಿದ್ರೆ ಇನ್ನ ಮುಂದಿನ ಧಾರಣ, ಧ್ಯಾನ ಮತ್ತು ಸಮಾಧಿಗಳು ಸಂಪೂರ್ಣವಾಗಿ ಅಂತರಂಗ ಕ್ಷೇತ್ರಕ್ಕೆ ಸೇರಿರ್ತಕ್ಕಂಥವು. ಈ ಬಹಿರಂಗದ ಅಂಗಗಳಲ್ಲಿ ಒಳಗೊಂಡಿರ್ತಕ್ಕಂತಹ ಸಿದ್ಧತೆಯ ಕಾರ್ಯವನ್ನ ನಾವು ಸರಿಯಾಗಿ ಕೈಗೊಂಡ್ರೆ ಆಗ ನಾವು ಇನ್ನು ಮುಂದಿನ ಕಾರ್ಯ ಇದೆಯಲ್ಲ ಅಂತರಂಗದ ಒಂದು ಸಾಧನೆ, ಅದಕ್ಕೆ ಇದು ಪೂರಕವಾಗ್ತದೆ. ಆದ್ರಿಂದ ನಾವು ಈ ಎರಡನ್ನೂ ಕೂಡ ನಮ್ಮ ಅಂತರಂಗದ ಸಾಧನೆ ಮತ್ತು ಬಹಿರಂಗದ ಸಾಧನೆ ಇವೆರಡೂ ಕೂಡ ಒಟ್ಟೊಟ್ಟಿಗೆ ಸಾಗಿದ್ರೆ ಒಂದಕ್ಕೊಂದು ಏನಾಗಿರ್ತವೆ, ಪೂರಕವಾಗಿರ್ತದೆ. ಅದಕ್ಕೆ ಹೇಳ್ತಾರೆ ಧ್ಯಾನವಿಲ್ಲದ ಅನುಷ್ಠಾನ, ಅನುಷ್ಠಾನವಿಲ್ಲದ ಧ್ಯಾನ, ಇದೆರಡು ಕೂಡ ಅಪೂರ್ವ. ಏನಾದ್ರೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿದ್ರೆ ಇನ್ನು 10 ನಿಮಿಷ